ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ತಾನೇ ಮತ್ತೊಂದಾವರ್ತಿ ನಮ್ಮ ಪಕ್ಷವಾಗಿ ಆತನ ಅಮೂಲ್ಯವಾದ ಕೃಪೆಯನ್ನು ತೋರಿ ಈ 2026ನೇ ವರ್ಷದ ಫೆಬ್ರವರಿ ತಿಂಗಳಿನ ಅಂದರೆ 2ನೇ ತಿಂಗಳಿನ ಮೊದಲನೆಯ ದಿನದೊಳಕ್ಕೆ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ಕರ್ತನನ್ನು ನಾನು ಕೊಂಡಾಡುವಂಥವನಾಗಿದ್ದೇನೆ. ಪ್ರಿಯರಾದ ದೇವರ ವಿಶ್ವಾಸಿಗಳೇ, ಈ ದಿನದಿಂದ ಕರ್ತನ ಚಿತ್ತವಾದರೆ ಪ್ರತಿ ವಾರ, ಒಂದು ವೇಳೆ ದೇವರು ಈ ವಾರಕ್ಕೆ ಸ್ಟಾಪ್ ಮಾಡು ಅಂದರೆ ಈ ವಾರಕ್ಕೆ ಸ್ಟಾಪ್ ಮಾಡಿ ಬೇರೊಂದು ಮೀಟಿಂಗ್ಸ್ಗಳನ್ನು ನಾನು ನೋಡ್ಕೋಬೇಕಾಗುತ್ತೆ. ಆದರೆ ಕರ್ತನು ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ, ಎಷ್ಟು ವಾರಗಳು ಹೇಳ್ತಾರೋ ಅಷ್ಟು ವಾರಗಳು, ಯಾವ ವಾರ ಹೇಳ್ತಾರೋ ಆ ವಾರ ನಿಮ್ಮ ಮಧ್ಯದಲ್ಲಿ ವಾಕ್ಯ ಸಂದೇಶವನ್ನು ಹಂಚಿಕೊಳ್ಳೋದಕ್ಕೆ ನಾನು ಆತುರದಿಂದ ಕಾಯುವಂಥವನಾಗಿದ್ದೇನೆ. ಕರ್ತನ ಸನ್ನಿಧಾನದಲ್ಲಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ವರ್ತಮಾನಗಳನ್ನು ಸಿದ್ಧ ಮಾಡಿಕೊಂಡು ಬರುವಂಥವನಾಗಿದ್ದೇನೆ. ಪ್ರಿಯರಾದ ದೇವರ ವಿಶ್ವಾಸಿಗಳೇ, ದೇವರ ಕೃಪೆ ನಮ್ಮ ವಿಷಯದಲ್ಲಿ ಅತ್ಯಮೂಲ್ಯವಾಗಿದೆ. ನಾನೊಂದು ಮಾತನ್ನು ಹೇಳ್ತೇನೆ. ನಾನು ನಿಮಗೆ ಹೇಳುವಂಥ ವಿಷಯ ಏನಂದರೆ, ಒಂದು ವೇಳೆ ನಿಮಗೆ ಎಲ್ಲಾದರೂ ಹತ್ತಿರದಲ್ಲಿ ಚರ್ಚ್ ಇದ್ದರೆ ಖಂಡಿತವಾಗ್ಲೂ ನೀವು ಚರ್ಚ್ಗೆ ಹೋಗಿ ಬರ್ರಿ. ಚರ್ಚ್ಗೆ ಹೋಗಿ ಬಂದು ಆಮೇಲೆ ಈ ವಾಕ್ಯವನ್ನು ನೀವು ಕೇಳಿದ್ರೆ ತೊಂದರೆ ಇಲ್ಲ. ಎಲ್ಲೂ ಮಂದಿರಕ್ಕೆ ಹೋಗೋದಕ್ಕೆ ಅವಕಾಶನೇ ಇಲ್ಲ, ನನಗೆ ಮಂದಿರಕ್ಕೆ ಹೋಗೋದಕ್ಕೆ ಎಲ್ಲೂ ಪಕ್ಕದಲ್ಲಿ ಹತ್ತಿರದಲ್ಲಿ ಮಂದಿರಗಳು ಇಲ್ಲ, ಅಥವಾ ನಮ್ಮೂರಲ್ಲಿ ಮಂದಿರ ಇಲ್ಲ ಅನ್ನೋರು ಯಾರಾದರೂ ಇದ್ದರೆ ನೀವು ಈ ಲೈವಲ್ಲಿ ಅಥವಾ ಪ್ರೀಮಿಯರ್ ಬರುತ್ತಲ್ವ, ಪ್ರೀಮಿಯರಲ್ಲಾದರೂ ನೀವು ಏಕೀಭವಿಸಬೇಕೆಂಬುದಾಗಿ ನಾನು ಕ್ರಿಸ್ತನ ಪ್ರೀತಿಯೆಲ್ಲ ನಿಮಗೆ ತಿಳಿಪಡಿಸುವಂಥವನಾಗಿದ್ದೇನೆ. ಹಾಗಾದರೆ ಪ್ರಿಯರಾದ ದೇವರ ವಿಶ್ವಾಸಿಗಳೇ, ಈ ದಿನ ದೇವರು ನನ್ನ ಹೃದಯದಲ್ಲಿಟ್ಟಂಥ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯಾಸ ಪಡ್ತಾ ಇದ್ದೇನೆ, ನಾನು ಇಷ್ಟಪಡ್ತಾ ಇದ್ದೇನೆ. ಕರ್ತನಲ್ಲಿ ಪ್ರಿಯರಾದ ದೇವರ ವಿಶ್ವಾಸಿಗಳೇ, ನಿಮ್ಮೆಲ್ಲರಿಗೂ ಈ ದಿನ ಒಂದು ಹಬ್ಬದ ಕುರಿತು ನಾನು ಮಾತಾಡಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದೇನೆ. ನಾನು ನಿಮ್ಮೊಟ್ಟಿಗೆ ಮಾತಾಡೋದಕ್ಕಿಂತ ಮುಂಚೆ ದೇವರ ವಾಕ್ಯ ಭಾಗದಿಂದ ಯಾಜಕ ಕಾಂಡ 23ನೇ ಅಧ್ಯಾಯ 4-5 ವಚನಗಳನ್ನು ನಾವು ಗಮನಿಸುವಂಥದ್ದಾದರೆ 5ನೇ ವಚನವನ್ನು ಓದ್ತಾ ಇದ್ದೇನೆ, ಗಮನಿಸಿರಿ. ಮೊದಲನೆಯ ತಿಂಗಳಿನ 14ನೆಯ ದಿನದ ಸಂಜೆ ವೇಳೆಯಲ್ಲಿ ಯೆಹೋವನು ನೇಮಿಸಿದ ಪಸ್ಕ ಹಬ್ಬವಾಗಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರಾದ ದೇವರ ವಿಶ್ವಾಸಿಗಳ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತಿವಂತನಾಗಿರುವ ಪರಲೋಕದ ಬಲವಂತನಾದ ದೇವರೇ, ನಿಮಗೆ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುವಾತನಾಗಿದ್ದೇನೆ. ಹೌದು ಸ್ವಾಮಿ, ಈ ಸಮಯದಲ್ಲಿ ವಾಕ್ಯದಲ್ಲಿರುವಂಥ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿರುವಾಗ ನಿನ್ನ ಆತ್ಮನ ಸಹಾಯವನ್ನು ನೀನು ನಮಗೆ ಅನುಗ್ರಹಿಸಿಕೊಡು. ಪರಿಶುದ್ಧಾತ್ಮನ ಶಕ್ತಿಯಿಂದ ನೀನು ತುಂಬಿಸಿಕೊಳ್ತೇನೆ ಸ್ವಾಮಿ. ಅದ್ಭುತ ಕ್ರಿಯೆಗಳನ್ನು ನೀನು ಜರುಗಿಸು. ವಾಕ್ಯವನ್ನು ಹಂಚಿಕೊಡುವ ಸಮಯದಲ್ಲಿ ಸಂಪೂರ್ಣವಾಗಿ ನಿಮ್ಮ ಸೇವಕನನ್ನು ಶಿಲುಬೆ ಮರೆಯಲ್ಲಿ ಮರೆಮಾಡ್ರಿ. ನೀವು ಮಾತನಾಡ್ರಿ, ನೀವು ಕಾಣ್ರಿ. ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ನೀವು ನಮಗೆ ಅನುಗ್ರಹಿಸಿಕೊಟ್ಟು ಕರ್ತನೆ ಶಕ್ತಿಯುಳ್ಳ ಕಾರ್ಯಗಳನ್ನು ನೀವು ಜರುಗಿಸಿಕೊಡ್ರಿ. ಕರ್ತನೆ, ಈ ದಿನ ನಾವು ಏನನ್ನ ಧ್ಯಾನ ಮಾಡಿಕೊಳ್ಬೇಕೆಂಬುದಾಗಿ ಪರಲೋಕದಲ್ಲಿ ನೀವು ತೀರ್ಮಾನಿಸಿದ್ದೀರೋ ಆ ಸಂಗತಿಯನ್ನು ನಾವು ಧ್ಯಾನಿಸ್ಲಿಕ್ಕಿರುವಾಗ ನಿನ್ನ ಕೃಪೆ ತೋರಿಸ್ರಿ. ಬಿತ್ತಲ್ಪಡುವ ವಾಕ್ಯ ಪ್ರತಿಯೊಬ್ಬರ ಹೃದಯದಲ್ಲಿ ಕರ್ತನೆ ಸ್ವಾಮಿ ಅದು ಬೇರೂರ್ಲಿಕ್ಕಾಗುವಂತೆ ಕೃಪೆ ಮಾಡಿ. ಕರ್ತನೆ, ಪ್ರತಿಯೊಬ್ಬರನ್ನ ಆಶೀರ್ವದಿಸಿ, ಬಲಪಡಿಸಿ, ನಿಮ್ಮ ಬರುವಿಕೆಗೆ ಸಿದ್ಧಪಡಿಸಿ. ಉಪದೇಶಕ್ಕೆ ಅಡ್ಡಿ ಬರುವ ಸಕಲ ದುರಾತ್ಮನ ಶಕ್ತಿಗಳನ್ನು, ಸಾತಾನು ತಂತ್ರಗಳನ್ನು ಯೇಸು ನಾಮದಲ್ಲಿ ಲಯಪಡಿಸ್ತಾ ಇದ್ದಾರೆ. ಕರ್ತನೆ, ಬಂಧಿಸ್ತಾ ಇದ್ದಾನೆ. ನೀನೇ ಕೃಪೆ ತೋರಿಸು. ನೀನೇ ನಮ್ಮೊಟ್ಟಿಗೆ ಮಾತನಾಡಿ ಮಹಿಮೆ, ಘನತೆ, ಕೀರ್ತಿ, ಪ್ರಭಾವಗಳನ್ನು ಹೊಂದು ಪರಿಶುದ್ಧಾತ್ಮನಿಂದ ಬಲಪಡಿಸಿ ಬರುವಿಕೆಗೆ ಸಿದ್ಧಪಡಿಸಿ ಮೇಘವನ್ನು ಹತ್ತಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಜೀವ ತಂದೆ, ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದ ದೇವರ ವಿಶ್ವಾಸಿಗಳೇ, ಇಲ್ಲಿ ದೇವರು ಇಸ್ರಾಯೇಲ್ರೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಮೊದಲನೆಯ ತಿಂಗಳಿನ 14ನೆಯ ದಿನದಲ್ಲಿ ವಾಕ್ಯದೊಳಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನನಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ದಯವಿಟ್ಟು ಈ ವಾಕ್ಯವನ್ನು ಪೂರ್ತಿಯಾಗಿ ಕೇಳಿ. ಮಾತ್ರವಲ್ಲದೆ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಈ ವಾಕ್ಯವನ್ನು ನೀವು ಶೇರ್ ಮಾಡಿ. ನೋಡಿ, ನಾನು ಒಂದೇ ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ಪರಿಶುದ್ಧಾತ್ಮದಿಂದ ಬಲಪಡ್ರಿ, ವಾಕ್ಯದಿಂದ ಬಲಪಡ್ರಿ, ಪ್ರಾರ್ಥನೆಯಲ್ಲಿ ಬಲಪಡ್ರಿ. ಅನೇಕರಿಗೆ ಆಶೀರ್ವಾದದಾಯಕವಾಗಿ, ಆಶೀರ್ವಾದಕ್ಕೆ ಕಾರಣಕರ್ತರಾಗಿ, ಆಶೀರ್ವಾದಕ್ಕೆ ಕಾರಣರಾಗಿ ನೀವಿರಿ ಎಂಬುದಾಗಿ ನಾನು ತಿಳಿಯಪಡಿಸ್ತಾ ಇದ್ದೇನೆ. ಬೇರೆ ದಯವಿಟ್ಟು ಈ ಸೇವೆಯಲ್ಲಿ ಒಬ್ಬನಾಗಿ ಪ್ರಾರಂಭಿಸಿರುವ ಈ ಸೇವೆಯನ್ನು
ನಾನು ಒಂಟಿಗನಲ್ಲ, ನನ್ನ ಜೊತೆಗೆ ಪ್ರಭು ಇದ್ದಾರೆ, ದೇವರಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ದೇವರು ನನ್ನೊಟ್ಟಿಗಿದ್ದಾರೆ. ಸೊ ದೇವರ ಜೊತೆಗೆ ನಾನು ಒಬ್ಬನಾಗಿದ್ದು, ಒನ್ ಮ್ಯಾನ್ ಆರ್ಮಿ ವಿತ್ ಕ್ರೈಸ್ಟ್ ಅಂತ. ಸೊ ಒಬ್ಬನಾಗಿದ್ದು ದೇವರ ಕೆಲಸದಲ್ಲಿ ಮುನ್ನಡಿಲಿಕ್ಕಿರುವಾಗ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದ್ದು. ಈ ವಿಡಿಯೋಸ್ಗಳನ್ನು ನೀವು ಶೇರ್ ಮಾಡಿ, ದೇವ್ರು ನಿಮ್ಮೊಟ್ಟಿಗೆ ಏನು ಮಾತಾಡ್ತಾನೋ ಆ ವಿಷಯಗಳನ್ನು ಕಮೆಂಟ್ ರೂಪದಲ್ಲಿ ನೀವು ತಿಳಿಪಡಿಸ್ರಿ ಎಂದು ಯೇಸುನಾಮದಲ್ಲಿ ನಾನು ಕೇಳುವಂತವನಾಗಿದ್ದೇನೆ. ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವ ಅಂಶ ಏನಂತಂದ್ರೆ ಅಂದರೆ, ದೇವರು ಇಸ್ರಾಯೇಲ್ರೊಟ್ಟಿಗೆ ಆಚರಿಸಬೇಕು ಎಂಬುದಾಗಿ ಹೇಳಿರುವಂಥ ಹಬ್ಬ. ಅದು ಯಾವಾಗ ಆಚರಿಸ್ಬೇಕಂದ್ರೆ, ಮೊದಲನೆಯ ತಿಂಗಳಿನ 14ನೆಯ ದಿನದಂದು ಸಂಜೆ ವೇಳೆಯಲ್ಲಿ ಪಸ್ಕಾ ಹಬ್ಬ ಆಗಬೇಕು. ಪಸ್ಕಾ ಹಬ್ಬ ಇದ್ರ ಬಗ್ಗೆ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂತಂದೇಳಂದ್ರೆ, ವಿಮೋಚನೆ ಕಾಂಡ 12ನೇ ಅಧ್ಯಾಯವನ್ನ ಚೆನ್ನಾಗಿ ಓದಬೇಕಾಗುತ್ತೆ. ಪ್ರಿಯರೇ, ಈಗ ನಾನು ಆ 12ನೇ ಅಧ್ಯಾಯ ಪೂರ್ತಿ ಓದೋದಕ್ಕೆ ನಮಗೆ ಆಗಲ್ವಲ್ಲ ಈಗ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ನೀವು ಈ ವಾಕ್ಯ ಹೇಳುವಂಥ ಸಮಯದಲ್ಲಿ ನೀವು ಜಾಗರೂಕತೆಯಿಂದ ಕೇಳಿ, ಆಮೇಲೆ ನೀವು ಓದ್ಕೊಳ್ರಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಪಸ್ಕಾ ಹಬ್ಬ ಅಂದರೆ ಏನು? ಈ ಪಸ್ಕಾ ಹಬ್ಬದ ದಿನದಲ್ಲಿ ಏನು ಮಾಡ್ತಾರೆ ಅಂತಂದೇಳಿದ್ರೆ ಪ್ರೇರೆ, ಪಸ್ಕಾ ಹಬ್ಬದ ದಿನದಲ್ಲಿ ಒಂದು ಕುರಿಯನ್ನು, ಗಂಡನ್ನ, ವರ್ಷದ ಒಳಗಿರುವಂಥ ಒಂದು ಗಂಡು ಮರಿಯನ್ನು ತೆಗೆದುಕೊಂಡು ಅದನ್ನ ಬಲಿ ಕೊಡಬೇಕು. ನೋಡ್ರಿ, ಇಸ್ರಾಯೇಲ್ರ ಮೇಲೆ 12ನೇ ಅಧ್ಯಾಯವನ್ನು ಬೇಸ್ ಮಾಡ್ಕೊಂಡು ನಾನು ಮಾತಾಡ್ತೇನೆ. ವಿಮೋಚನೆ ಕಾಂಡ 12ನೇ ಅಧ್ಯಾಯವನ್ನು ಬೇಸ್ ಮಾಡಿಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಗಮನಿಸ್ರಿ ಬೇಕು ಪ್ರಿಯರಾದ ದೇವರ ವಿಶ್ವಾಸಿಗಳೇ. ಮರಣದೂತ ಬರ್ತಾ ಇದೆ. ಯಾರು ಅನ್ಯರಿದ್ದರೋ ಅವರನ್ನ, ಅಂದ್ರೆ ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಐಗುಪ್ತರನ್ನ ಸಂಹರಿಸುವಂತ ಮರಣದೂತ ಬರ್ತಾ ಇದೆ. ಆದ್ರೆ ಆ ಮರಣದೂತ ಬಂದಾಗ ಇಸ್ರಾಯೇಲರು ತಪ್ಪಿಸಲ್ಪಡಬೇಕು ಅಂತಂದೇಳಂದ್ರೆ, ಇಸ್ರಾಯೇಲರ ಮೇಲೆ ಮರಣದ ಖಡ್ಗವು ಹೋಗಬಾರದು ಅಂತಂದೇಳಂದ್ರೆ, ಮರಣದೂತನು ಇಸ್ರಾಯೇಲರನ್ನ ಸಂಹರಿಸಬಾರದು ಅಂತಂದೇಳಂದ್ರೆ, ಈ ಇಸ್ರಾಯೇಲರು ಒಂದು ಹಬ್ಬವನ್ನು ಆಚರಿಸ್ಬೇಕು. ಆ ಹಬ್ಬ ಏನಂತಂದೇಳಂದ್ರೆ, ಮೊದಲನೇ ತಿಂಗಳಿನ 14ನೆಯ ದಿನದ ಸಂಜೆ ವೇಳೆಯಲ್ಲಿ ಒಂದು ಕುರಿಯನ್ನ ತೆಗೆದುಕೊಂಡು ಅದನ್ನ ವಧಿಸಬೇಕು. ಅದನ್ನ ವಧಿಸಿ ಅದರ ರಕ್ತವನ್ನ ಬಾಗಿಲಿನ ನಿಲುವು ಕಂಬಕ್ಕೂ ಮತ್ತು ಅಡ್ಡಪಟ್ಟಿಗೂ ಅದನ್ನ ಹಚ್ಚಬೇಕು. ಮರಣದೂತನು ಸಂಹರಿಸುತ್ತಾ ಹೋಗುವಂತ ಸಮಯದಲ್ಲಿ ಯಾರ ಮನೆಯ ಬಾಗಿಲುಗಳಿಗೆ, ನಿಲುವು ಕಂಬಕ್ಕೂ ಅಡ್ಡಪಟ್ಟಿಗೂ ಈ ರಕ್ತವು, ಕುರಿಯ ರಕ್ತವು ಹಚ್ಚಲ್ಪಟ್ಟಿರುತ್ತದೋ ಆ ಒಂದು ಮನೆಗೆ ಏನಾಗಲ್ಲ ಅಂತಂದ್ರೆ ಮರಣದೂತ ಹೋಗಲ್ಲ. ಅಂದ್ರೆ ಅದೊಂದು ಸಿಂಬಲ್ ಅನ್ನೋ ಮಾತು. ಅಂದ್ರೆ ತನ್ನ ಪ್ರಜೆಗಳನ್ನ ದೇವರು ಕಾಪಾಡಿಕೊಳ್ಳೋದಕ್ಕೋಸ್ಕರ ಒಂದು ಸಿಂಬಲ್, ಒಂದು ಕುರಿ ವಧಿಸಲ್ಪಡಬೇಕು. ಒಂದು ಯಜ್ಞದ ಕುರಿಯು ವಧಿಸಲ್ಪಡಬೇಕು. ಅದರ ರಕ್ತವು ಬಾಗಿಲುಗಳಿಗೆ, ಅಡ್ಡಪಟ್ಟಿಗೂ ನಿಲುವು ಪಟ್ಟಿಗೂ ಹಚ್ಚಲ್ಪಟ್ಟಾಗ ಅವರ ಮರಣದೂತ ಅವರಿಂದ ದೂರ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸ್ವಲ್ಪ ಈ ವಿಷಯವನ್ನ ಪಕ್ಕಕ್ಕಿಟ್ರೆ, ಕೊಲಸದವರಿಗೆ ಬರೆದ ಪತ್ರಿಕೆಯಲ್ಲಿ, ಕೊಲಸದವರಿಗೆ ಬರೆದ ಪತ್ರಿಕೆ 2:7 ಪ್ರಕಾರವಾಗಿ ನಾವು ಗಮನಿಸುವಂಥದ್ದಾದ್ರೆ, ಯೇಸು ಕ್ರಿಸ್ತನ ಕುರಿತಾಗಿರುವಂಥ ವಿಷಯಗಳನ್ನು ನಾವು ಕಾಣ್ಬೋದು. ನೋಡ್ರಿ, ಒಂದು ಸಾರಿ ದೇವರ ವಾಕ್ಯ ಭಾಗದಲ್ಲಿ ಕೊಲಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯವನ್ನು ನಾನು ಓದ್ತಾ ಇದ್ದೇನೆ. ಗಮನಿಸಿ ಪ್ರೇರೆ, ದೇವರ ವಾಕ್ಯ ಭಾಗದಿಂದ ಕೊಲಸದವರಿಗೆ ಬರೆದ ಪತ್ರಿಕೆ 2:7 ಬರೆಯಲ್ಪಟ್ಟಿರುವಂಥ ವಿಷಯ ಏನಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಛಾಯೆಯಾಗಿ ಕ್ರಿಸ್ತನು ಕಂಡು ಬರ್ತಾ ಇದ್ದಾರೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಛಾಯಾ ಕ್ರಿಸ್ತನೇ, ಅಂದ್ರೆ ಕ್ರಿಸ್ತನು ಛಾಯೆಯಾಗಿ, ಒಂದು ಗುರುತಾಗಿ ಕಂಡು ಬರ್ತಾ ಇದ್ದಾರೆ. ಆದರೆ ಅದರ ನಿಜ ಸ್ವರೂಪ ಕ್ರಿಸ್ತನೇ. ಅರ್ಥವಾಗ್ತಾ ಇದೆಯಾ? ಅದರ ನಿಜ ಸ್ವರೂಪ ಯಾರು ಅಂತಂದೇಳಂದ್ರೆ ಯೇಸು ಕ್ರಿಸ್ತನೇ. ಇನ್ನೊಂದು ಮಾತಲ್ಲಿ ನಿಮಗೆ ಅರ್ಥವಾಗೋ ಥರ ಹೇಳ್ಬೇಕಂದ್ರೆ, ಯೇಸು ಕ್ರಿಸ್ತನು ಹಳೆಯ ಒಡಂಬಡಿಕೆಯಲ್ಲಿ ನೆರಳಾಗಿ, ಇವಾಗ ಒಂದು ಮನುಷ್ಯ ಇದ್ದಾನೆ, ಆ ಮನುಷ್ಯನ ನೆರಳು ನಾವು ನೋಡ್ಬೋದು, ನೆರಳಿರುತ್ತೆ. ಆ ನೆರಳು ಆ ಮನುಷ್ಯ, ಅಂದ್ರೆ ಆ ನೆರಳನ್ನು ಹಿಡ್ಕೊಂಡು ಹೋದ್ರೆ ಆ ಮನುಷ್ಯನು ಸಿಗ್ತಾನೆ. ಹಂಗೆ ಹಳೆಯ ಒಡಂಬಡಿಕೆಯಲ್ಲಿ ಕ್ರಿಸ್ತನು ನೆರಳಿನ ಹಾಗೆ ಕಂಡ್ರೆ, ಹೊಸ ಒಡಂಬಡಿಕೆಯಲ್ಲಿ ನಿಜ ರೂಪ ಕ್ರಿಸ್ತನಾಗಿ ಕಾಣ್ತಾ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನಡೆಯಲ್ಪಟ್ಟಿರುವಂಥ ಬಲಿ ಕಾರ್ಯಗಳನ್ನು ನಾವು ಕ್ಷುಣ್ಣವಾಗಿ ಪರಿಶೀಲನೆ ಮಾಡಿದ್ರೆ, ಆ ಎಲ್ಲ ಬಲಿ ಕಾರ್ಯಗಳು ಯೇಸು ಕ್ರಿಸ್ತನ ಒಂದು ಶಿಲುಬೆ ಕಾರ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ವಾಸ್ತವನ್ನ ಗಮನಿಸಬೇಕೆಂಬುದಾಗಿ ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಛಾಯೆಯಾಗಿ ಕಂಡಿರುವಂಥ ಕ್ರಿಸ್ತನ ನಿಜರೂಪ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಇನ್ನೊಂದು ಮಾತಲ್ಲಿ ನಿಮಗೆ ಅರ್ಥವಾಗೋ ಥರ ಹೇಳ್ಬೇಕಂದ್ರೆ,
ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನ ನೆರವೇರಿಸ್ತಾ ಇದ್ದಾನೆ. ಅದಕ್ಕೆ ಮತ್ತೊಂದು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಂಥದ್ದಾದ್ರೆ, ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನ ಒಡೆದಾಕೋದಕ್ಕೆ ಈ ಲೋಕಕ್ಕೆ ಬಂದಿಲ್ಲ. ಮೋಶೆ ಧರ್ಮಶಾಸ್ತ್ರವನ್ನ ತೆಗೆದುಹಾಕೋದಕ್ಕೆ ಈ ಲೋಕಕ್ಕೆ ಬಂದಿಲ್ಲ. ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕೋಸ್ಕರವೇ, ಆ ಎಲ್ಲ ಬಲಿಕಾರ್ಯಗಳನ್ನು ನೆರವೇರಿಸುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂಥ ವಾಸ್ತವನ್ನ ಗಮನಿಸಬೇಕೆಂಬುದಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ನಾನು ನಿಮಗೆ ತಿಳಿಪಡಿಸುವಂತವನಾಗಿದ್ದೇನೆ. ಹಾಗಾದರೆ ಈ ಪಸ್ಕ ಹಬ್ಬದ ದಿನದಲ್ಲಿ ವಧಿಸಲ್ಪಟ್ಟಿರುವಂತಕ್ಕಂಥ ಈ ಕುರಿಯು, ಹೇಳ್ತಾ ಇದ್ದೀನಲ್ವಾ, ಪಸ್ಕ ಹಬ್ಬದ ದಿನದಲ್ಲಿ ವಧಿಸಲ್ಪಟ್ಟಿರುವಂಥ ಈ ಕುರಿಯ ಆ ಒಂದು ಬಲಿ ಕಾರ್ಯದಲ್ಲಿ ನಡೆದಿರುವಂಥ ಸಂಗತಿಗಳು ಕ್ರಿಸ್ತನಲ್ಲಿ ಹೇಗೆ ನಡೆದಿದ್ದಾವೋ ಒಂದು 5 ಪಾಯಿಂಟ್ಸ್ ಇದ್ದಾವೆ. ಆ 5 ಪಾಯಿಂಟ್ಗಳನ್ನು ಬೇಗ ನಾನು ಹಂಚಿಕೊಂಡು ನನ್ನ ಸಂದೇಶವನ್ನು ನಾನು ಮುಕ್ತಾಯಕ್ಕೆ ತೆಗೆದುಕೊಂಡು ಹೋಗಲು ನಾನು ಇಷ್ಟಪಡ್ತಾ ಇದ್ದೇನೆ. ಕರ್ತನಲ್ಲಿ ಪ್ರಿಯರಾದ ದೇವರ ವಿಶ್ವಾಸಿಗಳೇ, ಪಸ್ಕ ಕುರಿ, ಈ ಪಸ್ಕ ಕುರಿಯು ಯಾರಿಗೆ ಸಾದೃಶ್ಯವಾಗಿದೆ ಅಂತಂದೇಳಂದ್ರೆ ಪ್ರೇರೆ, ಅದು ಕ್ರಿಸ್ತನಿಗೆ ಸಾದೃಶ್ಯವಾಗಿರುವಂಥ ವಾಸ್ತವನ್ನ ನೀವು ಗಮನಿಸಬೇಕು. ಕ್ರಿಸ್ತನಿಗೆ ಸಾದೃಶ್ಯವಾಗಿದೆ ಪ್ರೇರೆ. ಪಸ್ಕ ಕುರಿ ಕ್ರಿಸ್ತನೇ. ಅರ್ಥಾಯ್ತಾ? ದೇವರ ವಾಕ್ಯ ಭಾಗದಲ್ಲಿ ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥದ್ದಾದ್ರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಗಮನಿಸುವಂಥದ್ದಾದ್ರೆ, ಪಸ್ಕದ ಯಜ್ಞದ ಕುರಿಯು ಕೊಯ್ದಿದೆ, ಅದಾವುದೆಂದರೆ ಕ್ರಿಸ್ತನೇ. ಪಸ್ಕದ ಯಜ್ಞದ ಕುರಿಯು ಕೊಯ್ಯಲ್ಪಟ್ಟಿದೆ. ನಮ್ಮ ಪಸ್ಕದ ಕುರಿ ವಧಿಸಲ್ಪಟ್ಟಿದೆ. ಅದ್ಯಾವುದು ಅಂದ್ರೆ ಕ್ರಿಸ್ತನೇ. ಅರ್ಥ ಆಯ್ತಾ ನಿಮಗೆ? ಅಂದ್ರೆ ಪ್ರಿಯರೇ, ಇಲ್ಲಿ ಗಮನಿಸುವಂತ ಮಾತು ಏನಂತಂದ್ರೆ, ಯೇಸು ಕ್ರಿಸ್ತನೇ ಯಜ್ಞ. ಅವತ್ತು ಯಜ್ಞವಾಗಿದ್ದರೆ ಅವತ್ತು ಇಸ್ರಾಯೇಲರ ಮೇಲೆ ಖಡ್ಗ ಹೋಗಬಾರ್ದಂದ್ರೆ ಕುರಿಯು ವಧಿಸಲ್ಪಡಬೇಕು. ಇವತ್ತು ನಮಗೆ ನಿತ್ಯ ಮರಣವು ನಮಗೆ ಬರಬಾರ್ದು ಅಂತಂದೇಳಂದ್ರೆ ಕುರಿಯ ರಕ್ತದಿಂದ ಅವರು ಯಾವ ರೀತಿಯಾಗಿ ತಮ್ಮ ಒಂದು ಮನೆಯ ನಿಲುವು ಕಂಬಗಳಿಗೂ ಅಡ್ಡ ಕಂಬಗಳಿಗೂ ಆ ಒಂದು ರಕ್ತವನ್ನು ಹಚ್ಕೊಂಡ್ರು, ಇವತ್ತು ನಾವು ನಿತ್ಯ ನರಕಕ್ಕೆ ಹೋಗದೇ ಇರುವ ಹಾಗೆ ನಾವು ರಕ್ಷಿಸಲ್ಪಟ್ಟು ಪರಲೋಕಕ್ಕೆ ವಾರಸರಾಗಬೇಕಂದ್ರೆ ಯೇಸುವಿನ ರಕ್ತದಿಂದ ನಮ್ಮ ಹೃದಯವನ್ನು ನಾವು ಶುದ್ಧಿ ಮಾಡಿಕೊಳ್ಬೇಕಾಗಿದೆ. ಅದಕ್ಕೆ ಯೋಹಾನನು ಕೂಡ, ಭಕ್ತನಾದ ಯೋಹಾನನು, ಬ್ಯಾಪ್ತಿಸಮ್ ಕೊಡುವ, ದೀಕ್ಷಾ ಸ್ನಾನ ಕೊಡುವ ಯೋಹಾನನು ಕೂಡ ಒಂದು ಮಾತನ್ನ ಹೇಳ್ತಾನೆ. ಏನಂದ್ರೆ, ತನ್ನ ಬಳಿಗೆ ಯೋಹಾನ ಬರೆಸುವಂತೆ 1ನೇ ಅಧ್ಯಾಯ 29ನೇ ವಾಕ್ಯವನ್ನು ನಾವು ಗಮನಿಸಿದ್ರೆ, ತನ್ನ ಬಳಿಗೆ ಬರುವಂತ ಯೇಸುವನ್ನ ನೋಡಿ ಯೋಹಾನನು ಹೇಳ್ತಿರುವಂತ ಮಾತು ಏನಂದ್ರೆ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿರುವ ಕುರಿಯಾದಾತನು ಎಂಬುದಾಗಿ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಿಯರೇ, ಜಾಗರೂಕತೆಯಿಂದ ಗಮನಿಸಬೇಕಾಗಿರುವಂಥ ವಿಷಯ ಏನಂತಂದ್ರೆ ಅಂದ್ರೆ, ಯೇಸು ಕ್ರಿಸ್ತನೇ ಒಂದು ಯಜ್ಞದ ಪಶುವಾಗಿದ್ದಾರೆ. ಪಸ್ಕ ಕುರಿ ಕೊಯ್ಯಲ್ಪಟ್ಟಿದೆ ನಮಗೋಸ್ಕರ. ಅಂದ್ರೆ ಅಂದು ಇಸ್ರಾಯೇಲರಿಗೋಸ್ಕರ ಚೊಚ್ಚಲ ಕುರಿಮರಿ ವಧಿಸಲ್ಪಡಬೇಕಾಗಿತ್ತು. ಇಂದು ನಮ್ಮೆಲ್ಲರ ರಕ್ಷಣೆಗೋಸ್ಕರ ಯೇಸು ಕ್ರಿಸ್ತನೇ ವಧಿಸಲ್ಪಡಬೇಕಾಗಿತ್ತು. ಅಂದ್ರೆ ಯೇಸು ಕ್ರಿಸ್ತನು ವಧಿಸಲ್ಪಡಬೇಕಾಯಿತು. ಯೇಸು ಕ್ರಿಸ್ತನು ವಧಿಸಲ್ಪಟ್ಟರು. ಎಲ್ಲರಿಗೋಸ್ಕರ ಒಂದೇ ಸಾರಿ ಆತನು ವಧಿಸಲ್ಪಟ್ಟರು. ಆತನೇ ಯಜ್ಞಾದ ಕುರಿಯಾದ ಆತನಾಗಿದ್ದ. ಯೇಸು ಕ್ರಿಸ್ತನು ಯಾರಂತಂದ್ರೆ ಯಜ್ಞಾದ ಕುರಿ. ಆತನ ಯಜ್ಞಾದ ಕುರಿಯಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53ರಲ್ಲಿ ಕೂಡ ನಾವು ಗಮನಿಸಬಹುದು. ಯೇಸು ಕ್ರಿಸ್ತನು ಯಾರು ಅಂತಂದೇಳಂದ್ರೆ ಆತನು ಯಜ್ಞಾದ ಪಶು, ಯಜ್ಞಾದ ಕುರಿಯಾಗಿ ವರ್ಣಿಸಲ್ಪಟ್ಟ ಹಾಗೆ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ಗಮನಿಸಬಹುದು. ಹುಣ್ಣು ಕತ್ತರಿಸುವವರ ಮುಂದೆ ಕುರಿ ಯಾವ ರೀತಿಯಾಗಿ ಮೌನವಾಗಿರುತ್ತೋ, ಯೇಸು ಕ್ರಿಸ್ತನ ಕೂಡ ತನ್ನನ್ನು ಪ್ರಶ್ನಿಸುವಂತವರ ಮುಂದೆ ಮೌನವಾಗಿದ್ದನು. ಪಿಲಾತನ ಮುಂದೆ ಮೌನವಾಗಿದ್ದನು. ಆ ಕುರಿ ಯಾವ ರೀತಿಯಾಗಿ ಮೌನವಾಗಿರುತ್ತೋ, ತನ್ನನ್ನು ಪ್ರಶ್ನಿಸುವಂತವರ ಎಲ್ಲರೆದುರಿಗೆ ಮೌನವಾಗಿದ್ದನು. ತನ್ನನ್ನು ವಧಿಸುವಂತವರ ಮುಂದೆ ಕುರಿಯು ಯಾವುದೇ ರೀತಿಯಾದಂಥ ಮಾತನ್ನು ಮಾತಾಡದೆ, ಅದು ಏನೋ ಅವರನ್ನು ಎದುರಿಸದೆ ಯಾವ ರೀತಿಯಾಗಿ ಸೈಲೆಂಟ್ ಆಗಿರುತ್ತೋ, ಯೇಸು ಕ್ರಿಸ್ತನು ಕೂಡ ಸೈಲೆಂಟ್ ಆಗಿ ಇದ್ರು. ಈ ಯೇಸು ಕ್ರಿಸ್ತನೆನ್ನುವಂಥ ಯಜ್ಞದ ಪಶುವು ನಮಗೋಸ್ಕರ, ಯಜ್ಞದ ಕುರಿ ನಮಗೋಸ್ಕರ ವಧಿಸಲ್ಪಟ್ಟಿದ್ದಾರೆ. ಅದಕ್ಕೆ ಯಜ್ಞದ ಕುರಿಮಾರಿಯೇ ನನ್ನೇ ಸುರಾಜನೇ, ನನ್ನನ್ನು ಬದುಕಿಸಲು ನೀನೊಂದಿರಬೇಕು
ಇಂದು ಬಲಿಯಾದೆಯಾ ಅಂತ ಆಳ್ತೀವಲ್ವಾ. ನಮ್ಮನ್ನು ಬದುಕಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ವಧಿಸಲ್ಪಟ್ಟಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಚೊಚ್ಚಲ ಕುರಿಯಿಂದ ತನ್ನ ಜನರನ್ನ ರಕ್ಷಿಸಿಕೊಂಡಿರುವಂತ ಕ್ರಿಸ್ತನು ಹೊಸ ಒಡಂಬಡಿಕೆಗೆ ಬರೋಷ್ಟರಲ್ಲೇ ಆ ಕ್ರಿಸ್ತನೇ ನಮ್ಮೆಲ್ಲರಿಗೋಸ್ಕರ ಒಂದೇ ಸಾರಿ ಶಿಲುಬೆಯಲ್ಲಿ ಮರಣಿಸಲ್ಪಟ್ಟಿದ್ದಾರೆ. ಆ ಒಂದು ಕುರಿಯು ಯಾರಿಗೆ ಸಾದೃಶ್ಯವಾಗಿದೆ ಅಂದ್ರೆ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿರುವಂತ ವಾಸ್ತವನ್ನ ಗಮನಿಸಬೇಕು. ಒಂದನೇ ಪಾಯಿಂಟ್, ಆ ಕುರಿಯು ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿ ಕಾಣಲ್ಪಟ್ಟಿದೆ. ಅಂದ್ರೆ 12ನೇ ಅಧ್ಯಾಯದಲ್ಲಿ ಕುರಿಯ ಮೂಲಕವಾಗಿ ತನ್ನ ಜನರನ್ನು ರಕ್ಷಿಸಿಕೊಂಡಿರುವಂತ ಕ್ರಿಸ್ತನು ಹೊಸ ಒಡಂಬಡಿಕೆಗೆ ಬರುವಂತದ್ದಾದ್ರೆ ತಾನೇ ಪಶುವಾಗಿ ವರ್ಣಿಸಲ್ಪಟ್ಟು ತಾನೇ ಯಜ್ಞದ ಕುರಿಯಾಗಿ ವರ್ಣಿಸಲ್ಪಟ್ಟ ಕ್ರಿಸ್ತನು ತಾನೇ ನಮಗೋಸ್ಕರ ಮರಣಿಸಿದನು, ನಮ್ಮನ್ನ ನರಕದಿಂದ ಬಿಡಿಸಿದನು, ಪಾಪದಿಂದ ಬಿಡಿಸಿದನು. ಇನ್ನು ಎರಡನೇ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ ಪ್ರೇರೆ. ಈ ಕುರಿಯನ್ನ ನೋಡ್ರಿ, ಗಮನಿಸುವಂತ ವಿಷಯ ಏನಂತಂದ್ರೆ ಈ ಕುರಿಯು ವಿಮೋಚನೆ ಕಾಂಡ 12ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಗಮನಿಸುವಂತದ್ದಾದ್ರೆ ಇದು 1 ವರ್ಷದ ಕೆಳಗಿನ ಕುರಿಯಾಗಿರ್ಬೇಕು, ಅದು ಗಂಡು ಕುರಿಯಾಗಿರ್ಬೇಕು. ಮಾತ್ರವಲ್ಲದೆ ಅದರಲ್ಲಿ ಅಂಗವೈಕಲ್ಯಗಳೇನಿರಬಾರ್ದು. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ನಿರ್ದೋಷವಾಗಿರ್ಬೇಕು. ಅದರಲ್ಲಿ ಯಾವುದೇ ರೀತಿಯಾಗಿರುವಂತಕ್ಕಂತಹ ಅಂಗವೈಕಲ್ಯಗಳು, ಗಾಯಗಳು ಏನು ಇರಬಾರ್ದು. ಅದು ತುಂಬ ಚೆನ್ನಾಗಿರ್ಬೇಕು. ಅಂದ್ರೆ ಅದು ಪೂರ್ಣಾಂಗವಾದದ್ದಾಗಿ ಕಾಣಿಸ್ಬೇಕು. ಅಂತ ಕುರಿಯನ್ನೇ ವಧಿಸ್ಬೇಕು. ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ದೋಷಗಳಿರಬಾರ್ದು. ನೋಡಿದ್ರೂ ಕೂಡ ಒಂದು ದೋಷ ಕಾಣಿಸ್ಬಾರ್ದು. ಅಂತ ಕುರಿಯಾಗಿರ್ಬೇಕು. ಹಾಗೆ ನಮ್ಮ ಯಜ್ಞ ಪಶುವಾಗಿ ಇಲ್ಲಾಂದ್ರೆ ಯಜ್ಞದ ಕುರಿಯಾಗಿ ವರ್ಣಿಸಲ್ಪಟ್ಟಿರುವಂತ ಕ್ರಿಸ್ತನು ಕೂಡ ಆತನು ನಿರ್ದೋಷವಾಗಿದ್ದಾನೆ. ಅದಕ್ಕೆ ಮತ್ತೊಂದು ಬರೆದ ಸುವಾರ್ತೆಯಲ್ಲಿ ಯೋಹಾನ ಬರೆದ ಸುವಾರ್ತೆ 8:46 ನಾವು ಗಮನಿಸುವಂತದ್ದಾದ್ರೆ, ನನ್ನಲ್ಲಿ ಪಾಪವಿದೆ ಎಂದು ನಿಮ್ಮಲ್ಲಿ ಯಾರಾದರೂ ನೀವು ತೋರಿಸಬಲ್ರ, ಪ್ರೂವ್ ಮಾಡಬಲ್ರ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ರೆ, ನಿಜವಾಗ್ಲು ಒಂದು ಪಾಪಿ ಮತ್ತೊಂದು ಪಾಪಿಯನ್ನ ರಕ್ಷಿಸೋದಕ್ಕಾಗಲ್ಲ ಅಲ್ವೇ? ಒಂದು ಕುರುಡ ಇನ್ನೊಂದು ಕುರುಡನಿಗೆ ದಾರಿ ತೋರಿಸೋದಕ್ಕಾಗಲ್ಲ. ಒಂದು ಕುಂಟ ಇನ್ನೊಂದು ಕುಂಟನಿಗೆ ನಡಿವಿಕೆಯನ್ನ ಕಲಿಸೋದಾಗೋದಿಲ್ಲ. ಹಾಗೆ ಒಂದು ಪಾಪಿ ಇನ್ನೊಂದು ಪಾಪಿಯನ್ನ ರಕ್ಷಿಸಲು ಆಗೋದಿಲ್ಲ ಪ್ರೇರೆ. ಆದ್ರೆ ಪಾಪಿಯನ್ನ ರಕ್ಷಿಸ್ಬೇಕಂದ್ರೆ ಪರಿಶುದ್ಧನಾಗಿರಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. ಅದಕ್ಕೆ ನಿತ್ಯವೂ ದೇವದೂತರು ಆತನನ್ನ ಪರಿಶುದ್ಧನು 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 ಎಂದು ಗಾನ ಪ್ರತಿಗಾನಗಳ ಮೂಲಕವಾಗಿ ಸ್ತುತಿಸ್ತಾ ಇದ್ದಾರೆ. ಪ್ರಿಯರಾದ ದೇವರ ವಿಶ್ವಾಸಿಗಳೇ, ನಾವು ಪರಿಶುದ್ಧರಾಗಬೇಕು. ನಾವು ಪಾಪಿಗಳಾಗಿದ್ದೇವೆ. ಪಾಪವು ಅದಕ್ಕೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ತುಂಬಾ ಕ್ಷುಣ್ಣವಾಗಿ ಬರೆಯಲ್ಪಟ್ಟಿರುವಂತ ವಿಷಯ ಏನಂತಂದು ಹೇಳಂದ್ರೆ ಪ್ರೇರೆ, ಭೇದವೇನೂ ಇಲ್ಲ. ಎಲ್ಲರೂ ಪಾಪವನ್ನ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಮನುಷ್ಯನು ದೇವರ ಮಹಿಮೆಯಿಂದ ತುಂಬಲ್ಪಟ್ಟಿದ್ದಾನೆ. ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂತದ್ದಾದ್ರೆ ಆದಾಮು ಅವರ ಕುರಿತು ನಾವು ಧ್ಯಾನ ಮಾಡ್ಬೋದು. ನೋಡ್ರಿ, ಅವರು ಹಣ್ಣನ್ನ ತಿಂದ ಮೇಲೆ ಅವರು ದಿಗಂಬರಿಗಳಾಗಿದ್ದೇವೆ ಎನ್ನುವಂಥದ್ದು ಅವರಿಗೆ ತಿಳಿದು ಬಂತು. ಆದ್ರೆ ಒಂದು ಪ್ರಾಮುಖ್ಯವಾಗಿರುವಂತ ವಿಷಯ ಏನಂದ್ರೆ, ಅವರು ಹಣ್ಣನ್ನ ತಿನ್ನುವುದಕ್ಕಿಂತ ಮುಂಚೆಯೇ ಅವರು ದಿಗಂಬರಿಗಳಾಗಿದ್ರು. ಆದ್ರೆ ಅವರು ವಸ್ತ್ರಹೀನರು ಎನ್ನುವಂತ ವಿಷಯ ಅವರು ಗ್ರಹಿಸೋದಕ್ಕಾಗ್ಲಿಲ್ಲ. ಯಾಕೆ ಅಂದ್ರೆ ಪ್ರೇರೆ, ಅವರು ದೇವರು ಅವರಿಗೊಂದು ಆಜ್ಞೆಯನ್ನು ಕೊಟ್ಟಿದ್ದು ಏನು, ನೀವು ಆ ಹಣ್ಣನ್ನು, ಆ ಮರದ ಹಣ್ಣನ್ನು ನೀವು ತಿನ್ನಬಾರ್ದು. ಆದ್ರೆ ಅವರು ಆಜ್ಞೆನ ಮೀರಿದ್ರು. ಆಜ್ಞೆ ಅತಿಕ್ರಮವೇ ಪಾಪವು, ಆಜ್ಞೆನ ಮೀರುವುದೇ ಪಾಪ. ದೇವರು ಕೊಟ್ಟ ಆಜ್ಞೆಯನ್ನ ಮೀರಿದರು, ಪಾಪದಲ್ಲಿ ಬಿದ್ದರು. ಸೊ ಇಮ್ಮಿಡಿಯೇಟ್ಲಿ ಅವರು ದಿಗಂಬರಿಗಳಾಗಿದ್ದೇವೆ ಅಂತೇಳಿ ಅವರು ಗ್ರಹಿಕೆಗೆ ಬಂತು. ಅದಕ್ಕಿಂತ ಮುಂಚೆ ಕೂಡ ಅವರು ದಿಗಂಬರಿಗಳಾಗೇ ಇದ್ದಾರೆ ಆದಾಮ್ ಅವರು. ಆದರೆ ಒಬ್ಬರು ನೋಡಿ ನಾಚಿಕೆ ಪಡಲಿಲ್ಲ. ಯಾಕೆ ನಿಮಗೇನಾದ್ರೂ ಗೊತ್ತಾ? ಯಾಕೆ ಅವ್ರು ನಾಚಿಕೆ ಪಡಲಿಲ್ಲ ಅಂದ್ರೆ, ಪಾಪ ಮಾಡುವುದಕ್ಕಿಂತ ಮುಂಚೆ ಕೂಡ ಅವರು ದಿಗಂಬರಿಗಳಾಗೆ ಇದ್ರು ಅಂತ ಹೇಳ್ತಾರೆ. ಆದ್ರೆ ಗಮನಿಸ್ರಿ ಪ್ರೇರೆ, ಒಬ್ಬರು ನೋಡಿ ಯಾಕೆ ನಾಚಿಕೆ ಪಡಲಿಲ್ಲ ಅಂತಂದ್ರೆ, ಅಂದ್ರೆ ಒಬ್ಬರು ನೋಡಿಕೊಂಡು ನಾಚಿಕೆ ಪಡದ ಹಾಗೆ, ಅವರ ಶರೀರಗಳು ಒಬ್ಬರಿಗೆ ಒಬ್ಬರು ಕಾಣದ ಹಾಗೆ, ಅವರ ಶರೀರಗಳು ದೇವರ ಮಹಿಮೆಯಿಂದ ತುಂಬಲ್ಪಟ್ಟಿವೆ, ಮಹಿಮೆಯಿಂದ ಹೊದಿಸಲ್ಪಟ್ಟಿದೆ. ದೇವರ ಮಹಿಮೆಯಿಂದ ಹೊದಿಸಲ್ಪಟ್ಟಿದ್ದಾರೆ ಆದಾಮ್ ಅವರು. ಆದರೆ ಯಾವಾಗ ಆಜ್ಞೆ ಅತಿಕ್ರಮ ಮಾಡಿ
ಪಾಪದಲ್ಲಿ ಬೀಳ್ತಾರೋ ಆಗೇನಾಯ್ತು ಅಂದರೆ ಅವರು ಮಹಿಮೆಯನ್ನು ಕಳೆದುಕೊಳ್ತಾರೆ ಪ್ರೇರೆ. ಈ ಕಳೆದುಕೊಂಡಿರುವಂಥ ಮಹಿಮೆಯನ್ನು ಮನುಷ್ಯನಿಗೆ ಕೊಡೋದಕ್ಕೋಸ್ಕರ ಮಹಿಮೆ ಲೋಕದಿಂದ ಮಹಿಮೆ ಸಿಂಹಾಸನವನ್ನು ತೊರೆದು ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಕಳೆದುಕೊಂಡಿರುವಂಥ ಮಹಿಮೆಯನ್ನು ಕೊಡೋದಕ್ಕೆ ಬಂದಿದ್ದಾರೆ, ಪರಿಶುದ್ಧತೆಯನ್ನು ಕೊಡೋದಕ್ಕೆ ಬಂದಿದ್ದಾರೆ. ಆದಾಮ ಅವರು ಪರಿಶುದ್ಧತೆಯನ್ನು ಕಳೆದುಕೊಂಡ್ರು. ಅರ್ಥವಾಯ್ತಾ ಪ್ರಿಯರೇ? ಆ ಕಳೆದುಕೊಂಡಿರುವ ಪರಿಶುದ್ಧತೆಯನ್ನು ನಮಗೆ ಕೊಡಬೇಕಂದ್ರೆ ನಮಗೆ ಪರಿಶುದ್ಧತೆ ಕೊಡುವವನು ಕೂಡ ಪರಿಶುದ್ಧನಾಗಿರಬೇಕು. ಯೇಸು ಕ್ರಿಸ್ತನು ಪರಿಶುದ್ಧನ. ಪ್ರಪಂಚಕ್ಕೆ ಸವಾಲು ಹಾಕಿದ್ದಾರೆ, ನನ್ನಲ್ಲಿ ಒಂದು ಪಾಪ ಏನಾದರೂ ಇದ್ರೆ ಏನಂತ ಹೇಳ್ತಾರೆ, ನನ್ನಲ್ಲಿ ಪಾಪವಿದೆಯೇನೋ ಅಂತ ನೀವು ನನಗೆ ತೋರಿಸ್ರಿ, ನನ್ನಲ್ಲಿ ಒಂದು ಪಾಪ ಇದ್ರೆ ತೋರಿಸ್ಬಿಡ್ರಿ ಅಂತ ಪ್ರಪಂಚಕ್ಕೆ ಸವಾಲು ಹಾಕಿದ್ದಾರೆ ಕ್ರಿಸ್ತನು. ಆತನು ಪರಿಶುದ್ಧನಾಗಿದ್ದಾನೆ ಪ್ರೇರೆ. ಆತನ ರಕ್ತವು ನಮ್ಮನ್ನು ಪವಿತ್ರಗೊಳಿಸುತ್ತದೆ. ಅದಕ್ಕೆ ಮೊದಲನೇ ಯೋಹಾನನ ಬರೆದ ಪತ್ರಿಕೆಯಲ್ಲಿ 1:7 ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ರಕ್ತವು ಪ್ರತಿ ಪಾಪದಿಂದ ನಮ್ಮನ್ನು ಶುದ್ಧಿಗೊಳಿಸುತ್ತದೆ ಎಂಬುದಾಗಿ. ಈ ವಾಕ್ಯವನ್ನು ಕೇಳ್ತಿರುವಂಥ ನೀನು ನಾನು ಇನ್ನು ನನ್ನ ಹೃದಯದಲ್ಲಿ ಅಥವಾ ನಿನ್ನ ಹೃದಯದಲ್ಲಿ ಸಂಪೂರ್ಣವಾದ ಪರಿಶುದ್ಧತೆ ನಮಗೆ ಇದೆಯೋ ಇಲ್ವೋ ಅದು ನಿಮಗೆ ಗೊತ್ತಾಗುತ್ತೆ. ನಾವು ಊಟ ಮಾಡಿದಾಗೆ ನಮಗೆ ಗೊತ್ತಾಗುತ್ತೆ, ಹೊಟ್ಟೆ ಹಸ್ದಿದ್ರೆ ಹೊಟ್ಟೆ ಹಸ್ದಾಗ ನಮಗೆ ಗೊತ್ತಾಗುತ್ತೆ, ಊಟ ಮಾಡಿದರೆ ಊಟ ಮಾಡಿರೋ ಹಾಗೆ ನಮಗೆ ಗೊತ್ತಾಗುತ್ತೆ. ಆದರೆ ನಾವು ಪರಿಶುದ್ಧರಾಗಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಸಂಪೂರ್ಣವಾದ ಪರಿಶುದ್ಧತೆ ನಮ್ಮಲ್ಲಿದೆಯಾ? ಒಂದು ಸಲ ಆಲೋಚನೆ ಮಾಡಿ. ಒಂದು ವೇಳೆ ಇನ್ನೂ ಪರಿಶುದ್ಧತೆ ನಮ್ಮಲ್ಲಿಲ್ಲ ಅಂತಂದು ಹೇಳಿದ್ರೆ, ನಿರ್ದೋಷವಾಗಿರುವಂಥ ಯೇಸು ಕ್ರಿಸ್ತನು, ಪಾಪವಿಲ್ಲದೆ ಇರುವಂಥ ಯೇಸು ಕ್ರಿಸ್ತನು ಪಾಪ ಪರಿಹಾರಾರ್ಥ ಬಲಿಗಾಗಿ ಈ ಲೋಕಕ್ಕೆ ಬಂದು ನಮ್ಮನ್ನು ಪರಿಶುದ್ಧರನ್ನಾಗಿಸುವುದಕ್ಕೋಸ್ಕರ ಆತನೇ ಸ್ವತಃ ಈ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಈ ಕುರಿಯು ನಿರ್ದೋಷವಾಗಿರುವಂಥ ಕುರಿಯಾಗಿರಬೇಕು. ಹಂಗೆ ಯೇಸು ಕ್ರಿಸ್ತನು ಕೂಡ ನಿರ್ದೋಷವಾಗಿ ಆಗಿರಬೇಕು. ಯೇಸು ಕ್ರಿಸ್ತನು ಕೂಡ ನಿರ್ದೋಷ ಉಳ್ಳವರಾಗಿ, ಅದಕ್ಕೆ ಪಿಲಾತನು ಕೂಡ ಅಂತಾನೆ, ಏನಂತಾನೆ ಅಂದರೆ ಈ ಸತ್ಪುರುಷನಲ್ಲಿ, ಅದಕ್ಕೆ ತೆಲುಗುದಲ್ಲಿ ತುಂಬ ಚೆನ್ನಾಗಿ ಬರೆಯಲ್ಪಟ್ಟಿದೆ, ಈಯನ ಎಂದು ಏನೇರಮೂ ನಾ ಕಾಣಬಡಲಿಲ್ಲ, ಅಂದರೆ ಈತನಲ್ಲಿ ಯಾವ ದೋಷವೂ ನನಗೆ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ಪಿಲಾತನ ಭಾರಿಯಾಗಿರುವಂಥ ಕ್ಲೌದಿ ಎಂಬಳು ಕೂಡ ಪಿಲಾತನ ಬಳಿಗೆ ಹೋಗಿ ಆ ಸತ್ಪುರುಷನ ಗೊಡವೆ ನಿನಗೆ ಯಾಕೆ ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತನು ಪರಿಶುದ್ಧರಾಗಿದ್ದಾರೆ, ಆತನಲ್ಲಿ ಯಾವ ದೋಷವೂ ಇಲ್ಲ, ಯಾವ ತಪ್ಪೂ ಇಲ್ಲ. ಆದರೂ ಕೂಡ ಆತನು ಶಿಲುಬೆಗೆ ಒದಿಸಲ್ಪಟ್ಟಿದ್ದಾನೆ, ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ, ಶಿಲುಬೆ ಎನ್ನುವ ಬಲಿಪೀಠದ ಮೇಲೆ ಒದಿಸಲ್ಪಟ್ಟಿದ್ದಾನೆ. ಕಾರಣ ಇಷ್ಟೇ, ನಿನ್ನನ್ನು ನನ್ನನ್ನು ಪರಿಶುದ್ಧರಾಗಿಸುವುದಕ್ಕೋಸ್ಕರ ಎಂಬುದಾಗಿ. ಇನ್ನು ಮೂರನೇ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ ಪ್ರೇರೆ. ಈ ಬಲಿ ಕಾರ್ಯ ಯಾವಾಗ ನಡಿಬೇಕು ಅಂತಂದೇಳಿ ಅಂದರೆ ಪ್ರೇರೆ, ಈ ಬಲಿ ಕಾರ್ಯ ಯಾವಾಗ ನಡಿಬೇಕು ಅಂತಂದ್ರೆ ಅಂದರೆ ವಿಮೋಚನೆ ಕಾಂಡ 12ನೇ ಅಧ್ಯಾಯ 7ನೇ ವಚನದ ಪ್ರಕಾರವಾಗಿ ನಾವು ಗಮನಿಸುವಂಥದ್ದಾದರೆ ಸಂಜೆ ವೇಳೆಯಲ್ಲಿ, ಹಾಗೆ ನಾವು ಯಾಜಕ ಕಾಂಡ 23ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ನಾವು ಧ್ಯಾನ ಮಾಡ್ಕೊಂಡ್ವಲ್ವಾ, ಅಲ್ಲಿ ಕೂಡ ಕಾಣಲ್ಪಟ್ಟಿರುವಂಥ ವಿಷಯ ಏನು ಅಂತಂದೇಳಿ ಅಂದರೆ, ಅಲ್ಲಿ ಏನು ಕಾಣಿಸ್ತಾ ಇದೆ ವಿಷಯ ಅಂತಂದೇಳಂದರೆ ಸಂಜೆ ವೇಳೆಯಲ್ಲಿ ಒದಿಸಬೇಕು, ಸಾಯಂಕಾಲದ ಸಮಯದಲ್ಲಿ ಬಲಿ ಕಾರ್ಯ ನಡಿಬೇಕು. ಹಾಗೆ ಮತ್ತೇನು ಬರೆದ ಸುವಾರ್ತೆ 27ನೇ ಅಧ್ಯಾಯ 45ರಿಂದ 50 ವಚನಗಳನ್ನು ನಾವು ಗಮನಿಸುವಂಥದ್ದಾದರೆ, ಶ್ರೀ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ ದೇವರ ವಾಕ್ಯ ಭಾಗದಲ್ಲಿ, ಶ್ರೀ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ ನಾವು ಒಂದು ಸಾರಿ ಗಮನಿಸೋಣ ಪ್ರಿಯರೇ. ಯೇಸು ಕ್ರಿಸ್ತನು 3 ಗಂಟೆ ಹೊತ್ತಿಗೆ ನೋಡ್ರಿ, ಅಲ್ಲಿ ನಾವು ಗಮನಿಸುವಂಥ ವಿಷಯಗಳು ನಾವು ಕ್ಷುಣವಾಗಿ ಪರಿಶೀಲನೆ ಮಾಡುವಂಥದ್ದಾದರೆ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇದ್ದಾರೆ. 50ನೇ ವಚನದವರೆಗೆ ನಾವು ಬರುವಂಥದ್ದಾದರೆ ಆತನು ಸಂಜೆ ವೇಳೆಯಲ್ಲಿ, ಮಧ್ಯಾಹ್ನ ಅಂದರೆ 3 ಗಂಟೆ ತದನಂತರದಲ್ಲಿ ಈವ್ನಿಂಗ್ಗೆ ಕನ್ಸಿಡರ್ ಆಗುತ್ತಲ್ವ, ಆ ಸಂಜೆ ವೇಳೆಯಲ್ಲಿ ಯೇಸು ಕ್ರಿಸ್ತನು ತಾನೇ ಗಟ್ಟಿಯಾದ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಅಂದರೆ ಯೇಸು ಕ್ರಿಸ್ತ ಈ ಪಸ್ಕದ ಕುರಿಯು ಸಂಜೆ ವೇಳೆಯಲ್ಲೇ ಒದಿಸಲ್ಪಡಬೇಕು. ಹಾಗೆ ಯೇಸು ಕ್ರಿಸ್ತನು ಕೂಡ ಸಂಜೆ ವೇಳೆಯಲ್ಲೇ ಮರಣಿಸಿದರು. ಅಂದರೆ ಈ ಕಾರ್ಯವು ಕೂಡ ಯೇಸು ಕ್ರಿಸ್ತನಲ್ಲಿ ನೆರವೇರಿದೆ. ಫಸ್ಟ್ನೇ ವಿಷಯವನ್ನು ನಾವು ಧ್ಯಾನ ಮಾಡ್ಕೊಂಡ್ವಿ. ಏನು ಒಂದನೇ ವಿಷಯ ಅಂದರೆ ಯಜ್ಞದ ಪಶುವು ಇಲ್ಲಾಂದರೆ ಯಜ್ಞದ ಕುರಿ ಯೇಸುವಿಗೆ ಸಾದೃಶ್ಯ, ಯೇಸು ಆಗಿದ್ದಾರೆ ಒಂದು. ಇನ್ನು ಎರಡನೇ ವಿಷಯ ಏನು ಅಂತಂದು ಹೇಳಿದ್ರೆ ನಿರ್ದೋಷವಾಗಿರುವಂಥ ಕುರಿ ಪರಿಶುದ್ಧನಾಗಿರುವಂಥ ಯೇಸು, ಅದು ಆತನಲ್ಲಿ ನೆರವೇರಲ್ಪಟ್ಟಿದೆ. ಇನ್ನು ಮೂರನೇದು ಸಂಜೆ ವೇಳೆಯಲ್ಲಿ ಒದಿಸಲ್ಪಡಬೇಕು ಕುರಿ. ಯೇಸು ಕ್ರಿಸ್ತನು ಕೂಡ ಸಂಜೆ ವೇಳೆಯಲ್ಲೇ
ಆತನು ಮರಣಿಸಿರುವಂಥ ಕಾರ್ಯವನ್ನು ಗುರುತಿಸಬೇಕೆಂಬುದಾಗಿ ನಾನು ನಿಮಗೆ ತಿಳಿಯಪಡಿಸುವಂತನಾಗಿದ್ದೇನೆ. ಸಂಜೆ ವೇಳೆಯಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರಾಣವು ಕೂಡ ಆತನು ಬಿಟ್ಟನು ಎನ್ನುವಂಥ ವಿಷಯವನ್ನು ಗಮನಿಸಬೇಕಾಗಿದೆ ಪ್ರೇರೆ. ಸಂಜೆ ವೇಳೆಯಲ್ಲಿ ಯೇಸು ಕ್ರಿಸ್ತನು ಮರಣಿಸಿದರು ಗಮನಿಸಬೇಕೆಂಬುದಾಗಿ ನಾನು ಕ್ರಿಸ್ತನ ಪ್ರೀತಿಯಲ್ಲಿ ತಿಳಿಯಪಡಿಸುವಂತನಾಗಿದೆ. ಇನ್ನು 4ನೇ ವಿಷಯಕ್ಕೆ ನಾವು ಬರೋಣ ಪ್ರೇರೆ. 12ನೇ ಅಧ್ಯಾಯ 46ನೇ ವಚನದ ಪ್ರಕಾರವಾಗಿ, ವಿಮೋಚನೆ ಕಾಂಡ 12:46ನೇ ವಚನದ ಪ್ರಕಾರವಾಗಿ ನೋಡ್ರಿ, ಆ ಕುರಿಯನ್ನ ಗಮನಿಸಬೇಕಾಗಿರುವಂಥ ವಿಷಯ ಏನಂತಂದ್ರೆ ಅಂದ್ರೆ ಅದರ ಎಲುಬುಗಳನ್ನು ಮುರಿಬಾರ್ದು. ಅರ್ಥ ಆಯ್ತಾ? ಕೀರ್ತನೆಕಾರನು ಕೂಡ ಒಂದು ಪ್ರವಚನ ನುಡಿತಾರೆ. ಆ ಪ್ರವಚನೆ ನಾವು ಇನ್ನು ಕೆಲವೇ ದಿನಗಳಲ್ಲಿ ನಾವು ಶಿಲುಬೆ ಧ್ಯಾನಗಳನ್ನು ನಾವು ನಡೆಸಲಿಕ್ಕಿದ್ದೇವಲ್ವ, ಮಾಡಲಿಕ್ಕಿದ್ದೇವಲ್ವ. ಆ ಶಿಲುಬೆಯ ಧ್ಯಾನದ ಸಮಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ, ಓಕೆನಾ? ಆದರೆ ಪ್ರಿಯರಾದ ದೇವರ ವಿಶ್ವಾಸಿಗಳೇ, ಈ ಕುರಿಯ ಎಲುಬುಗಳಲ್ಲಿ ಒಂದೂ ಕೂಡ ಮುರಿಬಾರ್ದು. ಹಾಗೆಯೇ ಯೇಸು ಕ್ರಿಸ್ತನ ಎಲುಬುಗಳಲ್ಲಿ ಕೂಡ ಒಂದನ್ನು ಕೂಡ ಮುರಿಲಿಲ್ಲ. ನಾವು ಗಮನಿಸುವಂಥದ್ದಾದರೆ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 31ರಿಂದ 35ನೇ ವಚನದವರೆಗೆ ನಾವು ಗಮನಿಸ್ತಾ ಹೋದ್ರೆ ಅಲ್ಲಿ ಯೇಸು ಕ್ರಿಸ್ತನ ಬಲ ಮತ್ತು ಎಡಭಾಗದಲ್ಲಿ ಶಿಲುಬೆ ಹಾಕಿರುವಂಥ ಇಬ್ಬರು ಕಳ್ಳರ ಎಲುಬುಗಳನ್ನು ಮುರಿದ್ರು. ಆದರೆ ಯೇಸು ಕ್ರಿಸ್ತನ ಒಂದು ಎಲುಬುಗಳು ಮುರಿಯಲ್ಪಡಲಿಲ್ಲ. ಇದರ ಅರ್ಥ ಏನಂತಂದೇಳಂದ್ರೆ ಮಾಂಸವನ್ನ ಅಂದ್ರೆ ಆ ಕುರಿಯ ಬಾಡಿಯಲ್ಲಿರುವಂಥ ರಕ್ತವೆಲ್ಲ ಕೂಡ ಹೋಗ್ಬಿಡ್ಬೇಕು, ಮಾಂಸ ಮಾತ್ರ ಉಳಿಬೇಕು. ಅಂದ್ರೆ ಎಲುಬುಗಳು ಮಾತ್ರ ಉಳಿಬೇಕು, ಆ ಮಾಂಸ ತಿಂದು ಬಿಡಬೇಕು. ಹಾಗೆಯೇ ಪ್ರಿಯರೇ, ಜಾಗರೂಕತೆಯಿಂದ ಗಮನಿಸ್ರಿ, ಯೇಸು ಕ್ರಿಸ್ತನ ಎಲುಬುಗಳಲ್ಲಿ ಒಂದೂ ಕೂಡ ಮುರಿಯಲ್ಪಟ್ಟಿಲ್ಲ. ಇದು ಒಂದು ಪ್ರವಚನ. ಪಕ್ಕದಲ್ಲಿ ಎಡಗಡೆ ಬಲಗಡೆ ಇರುವಂತಕ್ಕಂಥ ಇಬ್ಬರು ಆ ಒಂದು ಕಳ್ಳರ ಎಲುಬುಗಳು ಮುರಿದ್ರು, ಅವರ ಕೈಕಾಲುಗಳನ್ನು ಮುರಿದ್ರು. ಆದರೆ ಯೇಸುವಿನ ಬಳಿಗೆ ಬರೋಷ್ಟೊತ್ತಿಗೆ ಮುರಿಲಿಲ್ಲ. ನೀವು ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 31ರಿಂದ ನೀವು ಓದಿದ್ರೆ ನಿಮಗೆ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುತ್ತೆ ಎಂಬುದಾಗಿ ಕ್ರಿಸ್ತನ ಪ್ರೀತಿಯೆಲ್ಲ ನಿಮಗೆ ತಿಳಿಪಡಿಸುವಾತನಾಗಿದ್ದೇನೆ. ಪ್ರಿಯರಾದ ದೇವರ ವಿಶ್ವಾಸಿಗಳು, ಅದರ ಅರ್ಥ ಏನಂತಂದು ಹೇಳಿದ್ರೆ, ಯೇಸು ಕ್ರಿಸ್ತನ ಶರೀರದಲ್ಲಿ ಇರುವ ರಕ್ತವೆಲ್ಲವೂ ಕೂಡ ಹೋಗ್ಬಿಡ್ಬೇಕು, ಎಲುಬುಗಳು ಮಾತ್ರ ಉಳಿಬೇಕು. ಅದಕ್ಕೆ ನೋಡ್ರಿ, ಯೇಸು ಕ್ರಿಸ್ತನ ಪಕ್ಕೆಯಲ್ಲಿ ಬರ್ಜೆಯಿಂದ ತಿವಿದಾಗ ರಕ್ತ ಬರಲಿಲ್ಲ, ನೀರು ಬಂತು. ಅದರ ಅರ್ಥ ಏನಂತಂದ್ರೆ ಅಂದ್ರೆ ಈ ಬಾಡಿಯಲ್ಲಿ, ಅಂದ್ರೆ ಯೇಸುವಿನ ಬಾಡಿಯಲ್ಲಿ ಏನಿಲ್ಲ ಅಂದ್ರೆ ರಕ್ತ ಏನು ಕೂಡ ಇಲ್ಲ, ಆದರೆ ಏನಿದೆ, ಎಲುಬುಗಳು ಮಾತ್ರ ಉಳಿದಿವೆ. ಪ್ರವಚನ ನೆರವೇರುತ್ತಾ ಅಂದರೆ ಈ ಕುರಿಯ ಎಲುಬುಗಳು ಮಾತ್ರ ಉಳಿಬೇಕು. ಹಾಗೆ ಯೇಸು ಕ್ರಿಸ್ತನಲ್ಲಿ ಎಲುಬುಗಳು ಮಾತ್ರ ಉಳಿದು ಅವನು ಮುರಿಬಾರ್ದು. ಯೇಸು ಕ್ರಿಸ್ತನ ಶರೀರವನ್ನು, ಆ ಕೈಕಾಲುಗಳು ಕೂಡ ಮುರಿಲಿಲ್ಲ. ಅದೇ ರಕ್ತವೆಲ್ಲವೂ ಕೂಡ ಎಲುಬುಗಳಷ್ಟು ಉಳಿಯುವರು ನನಗೋಸ್ಕರ ರಕ್ತವೆಲ್ಲವನ್ನು ಕೂಡ ಯೇಸು ಕ್ರಿಸ್ತನು ದಾರಿಯಾಗಿ ಎರೆದ್ರು ಎನ್ನುವಂಥ ವಿಷಯವನ್ನು ಗಮನಿಸ್ರಿ. ಯಾಕೆ? ಕೇವಲ ನಿನ್ನ ಮೇಲಿರುವ ಪ್ರೀತಿ. ಈ ಲೋಕದಲ್ಲಿ ನಿನ್ನನ್ನು ಪ್ರೀತಿಸುವವರು ಯಾರಿಲ್ಲ ಅಂತೇಳಿ ನೀನು ಬೇಜಾರಾಗಬೇಡ. ನನಗೋಸ್ಕರ ಪ್ರಾಣ ಕೊಟ್ಟಿರುವ ಕರ್ತನು ತಾನೇ ನಿನಗಾಗಿ ಎದುರು ನೋಡ್ತಾ ಇದ್ದಾನೆ. ನಿನ್ನ ಜೀವಿತವನ್ನು ಆತನಿಗೆ ಕೊಡ್ತೀಯಾ? ನಿನ್ನ ಜೀವಿತದಲ್ಲಿ ಆತನಿಗೆ ಸ್ಥಾನವನ್ನು ಕೊಡ್ತೀಯಾ? ನೀನು ಕೊಡುವಂಥದ್ದಾದರೆ ನಿನ್ನನ್ನು ಪರಿಶುದ್ಧರನ್ನಾಗಿಸೋದಕ್ಕೋಸ್ಕರ ಪರಿಶುದ್ಧನಾಗಿರುವಂಥ ಕ್ರಿಸ್ತನ ಈ ಲೋಕಕ್ಕೆ ಬಂದು ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಆತನ ನೀನು ಕೊಡಬೇಕಾಗಿರುವಂಥದ್ದೇನಿಲ್ಲ, ನಿಮ್ಮ ಹೃದಯವನ್ನು ಆತನಿಗೆ ಕೊಟ್ಟರೆ ಸಾಕು. ನಿನ್ನ ಹೃದಯ ಆತನಿಗೆ ಬೇಕಾಗಿರುವಂಥ ಸಿಂಹಾಸನ ಆಗಿದೆ ಪ್ರೇರೆ. ಕಾಲುವೆಯಾಗಿ ರಕ್ತ ಎಲ್ಲ ದಾರಿಯಾಗಿ ಹರಿಯಲ್ಪಟ್ಟಿದೆ. ಯೇಸು ನಿನಗೋಸ್ಕರ ನನಗೋಸ್ಕರ ಶಿಲುಬೆಯಲ್ಲಿ ಮರಣಿಸಿದ್ದಾರೆ. ಕಾರಣ ಒಂದೇ, ಆತನ ನಿನ್ನ ಮೇಲಿರುವ ಹುಚ್ಚು ಪ್ರೀತಿ. ಅದಕ್ಕೆ ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು, ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು. ರಕ್ತದ ಕಣಕಣಗಳು ನಿನಗೋಸ್ಕರ ಆತನ ಶರೀರದ ರಕ್ತವನ್ನೆಲ್ಲ ದಾರಿಯಾಗಿರುತ್ತೆ. ಅವತ್ತು ಮೊದಲನೇ ಆದಾಮನಿಂದ ಹವ್ವಳು ಬರಬೇಕಂದ್ರೆ
ಆತನ ಪಕ್ಕೆಯಲ್ಲಿ ಗಾಯವಾಯಿತು. ಆ ಪಕ್ಕೆಯ ಗಾಯದೊಳಗಿಂದ ಅವಳು ಬಂದ ಹಾಗೆ ಈ ದಿನ ಪಾಪ ಪರಿಹಾರಕನಾಗಿರುವ ಕಡೆಯ ಆದಾಮನಾಗಿರುವಂಥ ಯೇಸು ಕ್ರಿಸ್ತನ ಪಕ್ಕೆಯಲ್ಲಿ ತಿವಿಯೋದ್ರಿಂದ ಆ ರಕ್ತವೆಲ್ಲ ಸುರಿತಲ್ವ, ಆ ರಕ್ತದಿಂದ ಸಂಪಾದಿಸಿರುವ ಸಭೆಯೇ ಇವತ್ತು ನೀನು ನಾನಾಗಿದ್ದೇವೆ. ನನ್ನನ್ನು ಬೆಲೆ ಇಟ್ಟು ಕರ್ತನ ಕೊಂಡುಕೊಂಡಿದ್ದಾರೆ. ಬೆಲೆ ಇಲ್ಲದವರಾಗಿ ನಾವಿರೋದು ಇಷ್ಟ ಇಲ್ಲ. ನರಕಕ್ಕೆ ಹೋಗೋದು ಆತನಿಗೆ ಇಷ್ಟ ಇಲ್ಲ. ನಾವು ಪರಿಶುದ್ಧರಾಗಿ ಪರಲೋಕಕ್ಕೆ ವಾರಸರಾಗಿರಬೇಕೆನ್ನುವಂಥದ್ದು ಆತನ ಒಂದು ಅಭಿಲಾಷೆ ಆಗಿದೆ, ಆತನ ಒಂದು ಇಷ್ಟ ಆಗಿದೆ. ಕಾರಣ ಆತನು ಶಿಲುಬೆಗೆ ಹತ್ತಿದನು, ಮರಣ ಕಂಬವನ್ನು ಏರಿದನು. ನಿನಗೋಸ್ಕರ ನನಗೋಸ್ಕರ ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಮುಳ್ಕಿರೀಟವ ಧರಿಸಿಕೊಂಡೆ, ಬಾಜೆಯ ತಿವಿತ ಪಕ್ಕೆಯಲ್ಲಿ ಮುಳ್ಕಿರೀಟವ ಧರಿಸಿಕೊಂಡ, ಬಾಜೆಯಿಂದ ಪಕ್ಕೆಯಲ್ಲಿ ತಿವಿಸ್ಕೊಂಡನು. ಇವತ್ತು ನನಗೋಸ್ಕರ ನಿನಗೋಸ್ಕರ ಶಿಲುಬೆಯಲ್ಲಿ ಆತನು ಮರಣಿಸಿದನು. ಪ್ರೇರೆ ಮರಣಿಸಿದನು. ಆತನು ಮರಣಿಸಿದನು. ನಿನ್ನನ್ನು ನನ್ನನ್ನು ಸ್ವರಕ್ತದಿಂದ ಸಂಪಾದಿಸಿಕೊಂಡಿದ್ದ ಯಜ್ಞ ಪಶುವಾಗಿ ವರ್ಣಿಸಲ್ಪಟ್ಟ ಕ್ರಿಸ್ತನು, ಯಜ್ಞದ ಕುರಿಯಾಗಿ ವರ್ಣಿಸಲ್ಪಟ್ಟ ಕ್ರಿಸ್ತನು ಆತ ನಿನಗೋಸ್ಕರ ನನಗೋಸ್ಕರ ಶಿಲುಬೆಯಲ್ಲಿ ವಧಿಸಲ್ಪಟ್ಟನು. ಇನ್ನು ಕೊನೆಯ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ. ಕೊನೆಯ ವಿಷಯ ಏನಂತಂದರೆ ಅಂದರೆ ಆ ಮಾಂಸವನ್ನು ನೋಡ್ರಿ, ವಿಮೋಚನೆ ಕಾಂಡ 12ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಗಮನಿಸುವಂಥದ್ದಾದರೆ ಪ್ರೇರೆ, ಆ ಮಾಂಸವನ್ನು ಅವರು ನೆಕ್ಸ್ಟ್ ಡೇಗೆ ಇರಬಾರ್ದು, ನೆಕ್ಸ್ಟ್ ಡೇಗೆ ಉಳಿಸ್ಕೂಡ್ದು. ಅವತ್ತಿನ ದಿನ ರಾತ್ರಿ ಅದನ್ನು ತಿಂದು ಬಿಡಬೇಕು. ಇದು ಕೂಡ ಕ್ರಿಸ್ತನಲ್ಲಿ ನೆರವೇರಲ್ಪಟ್ಟಿದೆ. ಹೇಗೆ ಅಂದರೆ ಯೇಸು ಕ್ರಿಸ್ತನನ್ನು ಕೂಡ ಶಿಲುಬೆ ಮೇಲೆ ನೆಕ್ಸ್ಟ್ ದಿನದವರೆಗೆ ಇಡಲಿಲ್ಲ, ಆವತ್ತಿನ ದಿನನೇ ಇಳಿಸಿದ್ರು. ಅರ್ಥ ಆಯ್ತಾ? ಆ ಮಾಂಸ ಯಾವ ರೀತಿಯಾಗಿ ಇರಬಾರ್ದು, ಈ ಯೇಸು ಕ್ರಿಸ್ತನ ಶರೀರವು ಕೂಡ ಶಿಲುಬೆ ಮೇಲೆ ಅವತ್ತಿನ ದಿನ ಇರಲಿಲ್ಲ. ಅಂದರೆ ನೆಕ್ಸ್ಟ್ ಡೇಗೆ ಇರಬಾರ್ದು ಮಾಂಸ. ಹಂಗೆ ಯೇಸು ಕ್ರಿಸ್ತನ ನೆಕ್ಸ್ಟ್ ಡೇಗೆ ಶಿಲುಬೆ ಮೇಲೆ ಇರಬಾರ್ದು. ಆತನನ್ನು ತೆಗೆದುಕೊಂಡು ಹೋಗಿ ಏನು ಮಾಡಿದ್ರು? ಸಮಾಧಿ ಮಾಡಿದರು. ಇದು ಕೂಡ ಕ್ರಿಸ್ತನಲ್ಲಿ ನೆರವೇರಿಸಲ್ಪಟ್ಟಿದೆ. ಕೊನೆಯದಾಗಿ ಕೊನೆಯ ಮಾತುಗಳು ನಾನು ಹೇಳ್ತಾ ಇದ್ದೇನೆ, ಗಮನಿಸಿದರೆ ಯೇಸು ನಿನಗೋಸ್ಕರ ಇಷ್ಟೆಲ್ಲ ಕಾರ್ಯಗಳನ್ನು, ಅಂದರೆ ನಾನು ಪ್ರಾರಂಭದಲ್ಲಿ ಹೇಳ್ತಾ ಬಂದೆ, ಹಳೆ ಒಡಂಬಡಿಕೆಯಲ್ಲಿ ಛಾಯೆಯಾಗಿ ಕಾಣಿಸ್ತಿರುವಂಥ ಕ್ರಿಸ್ತನ ಹೊಸ ಒಡಂಬಡಿಕೆ ನಿಜ ಸ್ವರೂಪವಾಗಿ ಕಾಣಿಸ್ತದೆ. ಹಳೆ ಒಡಂಬಡಿಕೆಯ ಬಲಿಕಾರ್ಯಗಳನ್ನು ಸ್ಪಷ್ಟವಾಗಿ ನಾವು ಧ್ಯಾನ ಮಾಡಿದರೆ, ಕ್ಷುಣ್ಣವಾಗಿ ನಾವು ಪರಿಶೀಲನೆ ಮಾಡುವಂಥದ್ದಾದರೆ, ಆ ಎಲ್ಲ ಬಲಿಕಾರ್ಯಗಳು ಯೇಸುವಿನ ಶಿಲುಬೆಯ ಕಾರ್ಯದ ಬಳಿಗೆ ಅವು ನಮ್ಮನ್ನು ನಡೆಸುವಂಥದ್ದಾಗಿದೆ. ಯೇಸು ನನಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾರೆ, ಪ್ರಾಣವನ್ನು ಕೊಟ್ಟಿದ್ದಾರೆ, ಮರಣಿಸಿದ್ದಾರೆ. ಪ್ರೇರೆ, ಯೇಸು ಕ್ರಿಸ್ತನಿಗೋಸ್ಕರ ಇವತ್ತು ನೀನೇನು ಮಾಡ್ತಾ ಇದ್ದೀಯ? ನಿನ್ನ ಹಣ ಬೇಕಾಗಿಲ್ಲ, ನಿನ್ನ ಆಸ್ತಿ ಬೇಕಾಗಿಲ್ಲ, ನಿನ್ನ ಕಾಣಿಕೆಗಳು ಅವೆಲ್ಲ ಸೆಕೆಂಡ್ರಿ. ಫಸ್ಟ್ ಆತನೇ ನಿನ್ನ ಹೃದಯ ಕೊಡಬೇಕು. ನಿನ್ನ ಹೃದಯವನ್ನು ಯೇಸುವಿನ ರಕ್ತದಿಂದ ತೊಳೆದುಕೊಳ್ಬೇಕಾಗಿದೆ. ಅವರು ಬಾಗಿಲಿನ ನಿಲುವು ಪಟ್ಟಿಗೂ ಅಡ್ಡಪಟ್ಟಿಗೂ ರಕ್ತವನ್ನು ಹಚ್ಚಿಕೊಂಡಾಗ ಯಾವ ರೀತಿಯಾಗಿ ಮರಣದೂತನು ಅಲ್ಲಿ ಪ್ರವೇಶಿಸಲಿಲ್ವೋ, ಇವತ್ತು ನಮ್ಮ ಹೃದಯದೊಳಕ್ಕೆ, ನಮ್ಮ ಹೃದಯದಿಂದ ಯೇಸುವಿನ ರಕ್ತದಿಂದ ನಮ್ಮ ಹೃದಯವನ್ನು ಶುದ್ಧಿ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಕ್ರಿಸ್ತನಿಗೆ ಸ್ಥಾನ ಕೊಡುವಂಥದ್ದಾದರೆ ಇವತ್ತು ನಿತ್ಯ ನರಕವೆನ್ನುವಂಥ ಮರಣ, ಎರಡನೆಯ ಮರಣವನ್ನು ನಾವು ತಪ್ಪಿಸ್ಕೊಳ್ತೀವಿ. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೀವಲ್ವ, ಅಗ್ನಿ ಗಂಧಕಗಳು ಉರಿಯುವ ಕೆರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಆ ಅಗ್ನಿ ಗಂಧಕಗಳು ಉರಿಯುವ ಕೆರೆಯನ್ನು ನಾವು ತಪ್ಪಿಸ್ಕೊಳ್ಬೇಕು ಅಂತಂದೇಳಿ ಅಂದರೆ, ಗಮನಿಸ್ರಿ ಪ್ರಿಯರೇ, ಯೇಸುವಿನ ರಕ್ತದಲ್ಲಿ ನಾವು ತುಳಿಯಲ್ಪಡಬೇಕು. ಆತನು ಸಮಾಧಿ ಮಾಡಲ್ಪಟ್ಟ ಮೃತ್ಯುಂಜಯನಾಗಿ ತಿರುಗಿ ಎದ್ದನು. ಪ್ರಿಯರೇ, ಸಮಾಧಿ ಹೃದಯವನ್ನು ಸೀಳಿ ಎದ್ದನು, ಸಮಾಧಿಯನ್ನು ಗೆದ್ದನು. ಸಮಾಧಿ ಗೆದ್ದಿರುವ ಕ್ರಿಸ್ತನು ನಮಗಿದ್ದಾರೆ. ಯೇಸು ಬರಲಿಕ್ಕಿದ್ದಾರೆ. ಆ ಬರುವಿಕೆಗೆ ದೇವರನ್ನು ಸಿದ್ಧಪಡಿಸಲಿ. ಪ್ರಿಯರೇ, ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಈ ಯೇಸುವಿನ ರಕ್ತದಲ್ಲಿ ನಿನ್ನ ಪಾಪಗಳನ್ನು ತೊಳೆದುಕೊಂಡಾಗ ಮಾತ್ರ ನಿನಗೆ ಮೋಕ್ಷ ಸಿಗುತ್ತೆ ಎನ್ನುವಂಥ ವಿಷಯವನ್ನು
ಗಮನಿಸಬೇಕೆಂಬುದಾಗಿ ಕ್ರಿಸ್ತರ ಪ್ರೀತಿಯೆಲ್ಲ ನಿಮಗೆ ತಿಳಿಪಡಿಸುವತನಾಗಿದ್ದೇನೆ. ಇವತ್ತು ನೀನು ಯೇಸುವಿನ ಹೃದಯದಿಂದ, ಯೇಸುವಿನ ರಕ್ತದಿಂದ ನೀವು ಹೃದಯವನ್ನು ಶುದ್ಧಿ ಮಾಡಿಕೊಂಡು ನೀವು ಹೃದಯದಲ್ಲಿ ಕ್ರಿಸ್ತನಿಗೆ ಸ್ಥಾನ ಕೊಟ್ಟರೆ ನಿನ್ನ ದೇಹವನ್ನು ಆತನ ದೇವಾಲಯವಾಗಿ ಮಾಡಲ್ಪಡ್ತದೆ. ಸಾಕು, ಪಾಪಕ್ಕೆ ಇನ್ಮೇಲೆ ಫುಲ್ ಸ್ಟಾಪ್ ನೀಡೋಣ, ಪಾಪವನ್ನು ಬಿಡೋಣ. ಪಾಪದಿಂದ ನಮಗೇನು ಬರೋಲ್ಲ, ಪಾಪದಿಂದ ನಾವು ಸಂಪಾದಿಸ್ಕೊಳ್ಳೋದು ಒಂದೇ ನರಕ. ಪರಿಶುದ್ಧರಾಗಿ ಬಾಳೋಣ, ದೇವರ ಮಕ್ಕಳಾಗಿ ಬಾಳೋಣ, ಪರಲೋಕ ರಾಜ್ಯಕ್ಕಾಗಿ ಬಾಳೋಣ, ದೇವರು ನಮಗೆ ಕೊಡುವಂಥ ಸೊತ್ತಿಗಾಗಿ ಬಾಳೋಣ, ದೇವರು ನಮಗೆ ಕೊಡುವ ಮಹಿಮೆಗಾಗಿ ನಾವು ಬಾಳೋಣ. ಅಂತ ಧನ್ಯತೆ ದೇವರು ನಿಮಗೆ ಅನುಗ್ರಹಿಸಿಕೊಳ್ಳಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕರ್ತನಲ್ಲಿ ಪ್ರಿಯರಾದ ದೇವರ ವಿಶ್ವಾಸಿಗಳೇ, ಸಾಕು, ಒಂದು ಪಾಪ, ಆ ರಹಸ್ಯ ಪಾಪ, ಆ ಬಹಿರಂಗ ಪಾಪ, ಯಾವುದೇ ಪಾಪ ಆಗಿರಲಿ, ನೀನಿವತ್ತು ಬಿಡೋದಾದರೆ ನಿನ್ನ ಜೀವನದಲ್ಲಿ ಶಾಂತಿ ಕಾಣುತ್ತೆ. ಪಾಪದಿಂದ ಶಾಂತಿ ಕಳೆದುಕೊಳ್ತೀಯ, ಪಾಪದಿಂದ ಸಮಾಧಾನ ಕಳೆದುಕೊಳ್ತೀಯ, ಪಾಪದಿಂದ ಅನಾರೋಗ್ಯಗಳು, ಪಾಪದಿಂದ ಎಷ್ಟೋ ಭಯಂಕರವಾಗಿರುವಂತಕ್ಕಂತಹ ನಿಂದನೆಗಳಾಗಿರಲಿ, ಅವಮಾನಗಳಾಗಿರಲಿ, ಪಾಪದಿಂದ ನಿನ್ನ ಮನಃಶಾಂತಿಯನ್ನು ಕಳೆದುಕೊಂಡು ದೇವರಿಂದ ಬರುವ ಆಶೀರ್ವಾದಗಳನ್ನು ನೀನು ಕಂಪ್ಲೀಟಾಗಿ ಕಳೆದುಕೊಳ್ತೀಯ. ಸೊ ಪಾಪಕ್ಕೆ ಫುಲ್ ಸ್ಟಾಪ್ ಇಡಬೇಕಾಗಿದೆ, ದೇವರ ಕಡೆಗೆ ನೋಡಬೇಕಾಗಿದೆ. ಒಂದು ಸಾರಿ ಒಬ್ಬ ಸ್ತ್ರೀ ಒಂದು ಹಾವನ್ನು ಸಾಕ್ಕೊಳ್ತಾ ಇದ್ದಾಳೆ. ಚಿಕ್ಕ ಹಾವು, ಆಕೆ ಎಲ್ಲೋ ಸಿಗುತ್ತೆ, ಅದು ತೊಗೊಂಬರ್ತಾಳೆ, ಅದಕ್ಕೆ ಹಾಲಾಕ್ತಾಳೆ, ಅದಕ್ಕೆ ಒಳ್ಳೆ ಒಳ್ಳೆ ಫುಡ್ಡನ್ನು ಕೊಡ್ತಾಳೆ, ಅದನ್ನು ತುಂಬ ಚೆನ್ನಾಗಿ ಮಗನ ಥರ ಸಾಕ್ತಾಳೆ ಹಾವನ್ನು. ಒಂದಿನ ಆ ಹಾವು ಏನೂ ತಿಂತಾ ಇಲ್ಲ, 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, ಏನೂ ತಿಂತಾ ಇಲ್ಲ. ಆಗ ಡಾಕ್ಟ್ರ್ ಹತ್ರ ಆ ಹಾವನ್ನು ಕರೆದುಕೊಂಡು ಹೋದರೆ ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಅಮ್ಮ ಇದೇನು ತಿಂತಾ ಇಲ್ವಾ? ಹೌದು ಸರ್, ಏನು ತಿಂತ. ಹಾಗಾದರೆ ಅದರ ಆರೋಗ್ಯವನ್ನು ಪರಿಶೀಲನೆ ಮಾಡಿದೆ. ಅಮ್ಮ ಇದು ಆರೋಗ್ಯವಾಗಿದೆ, ಆದರೆ ನಾನು ಕೆಲವೊಂದು ಕ್ವೆಶನ್ಸನ್ನು ಕೇಳ್ತೇನೆ, ನೀವು ಆನ್ಸರ್ ಹೇಳಬೇಕು. ಏನು ಆ ಕ್ವೆಶನ್ಸ್ ಅಂದರೆ, ಇಲ್ಲಿ ನೋಡ್ರಿ, ಈ ಒಂದು ಹಾವಿದೆಯಲ್ಲ, ನೀವು ಮಲಗಿದಾಗ ನಿಮ್ಮ ಸುತ್ತಲೂ ಸುತ್ತುತ್ತಾ ಇರುತ್ತಾ ಅಂತ ಕೇಳ್ತೆ. ಹೌದು ಸರ್. ನಿಮ್ಮನ್ನು ಕಾಲುಗಳೆಲ್ಲ ಸುತ್ತುತ್ತಾ ಇರುತ್ತಾ? ಹೌದು ಸರ್. ನೀವು ಹೆಂಗಿರ್ತೀರಾ ಅದೆಲ್ಲ ನೀವು ಇದು ಸುತ್ತಕೊಳ್ತಾ ಇದೆನಾ ಅಂತ ಹೇಳ್ತಾರೆ. ಹೌದು ಸರ್. ಯಾಕೆ ಈ ಥರ ಸುತ್ತಕೊಳ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ, ಇಮ್ಮಿಡಿಯೇಟ್ಲಿ ಡಾಕ್ಟ್ರ್ ಹೇಳ್ತಿದ್ದಾರೆ, ಇಮ್ಮಿಡಿಯೇಟ್ಲಿ ಈ ಹಾವನ್ನು ತೆಗೆದುಕೊಂಡು ಹೋಗಿ ನೀನು ಎಲ್ಲಿ ಬಿಡ್ತೀಯ ಅಂತಂದು ಹೇಳಂದರೆ, ತೊಗೊಂಡೋಗಿ ನೀನು ಎಲ್ಲಾದರೂ ಒಂದು ಕಡೆ ಬಿಟ್ಬಿಡು, ಅರಣ್ಯದಲ್ಲಿ ಬಿಟ್ಬಿಡು. ಆದರೆ ಈ ಹಾವು ನಿನ್ನ ಹತ್ರ ಬೇಡ. ಯಾಕೆ ಅಂದರೆ ಅದು ನಿನ್ನ ಅಳತೆಯನ್ನು, ಅಂದರೆ ನೀನು ಎಷ್ಟು ಉದ್ದ ಇದೆಯೋ ಅದನ್ನೆಲ್ಲದನ್ನು, ನೀನು ಎಷ್ಟು ದಪ್ಪ ಇದೆಯೋ ಅದೆಲ್ಲದನ್ನು ಅಳತೆ ಮಾಡಿಕೊಂಡು ನಿನ್ನನ್ನು ನುಂಗಿದರೆ ಅದು ನಿನ್ನನ್ನು ತನ್ನ ಹೊಟ್ಟೆಯೊಳಗೆ ಹಾಕ್ಕೊಳ್ಳೋಕ್ಕೆ ಎಷ್ಟು ದಿನ ಉಪವಾಸ ಇದ್ದರೆ ಸಾಕಾಗುತ್ತೋ ಅಷ್ಟು ಉಪವಾಸ ಇರ್ತಾ ಇದೆ. ಅದು ಇಮ್ಮಿಡಿಯೇಟ್ ತೊಗೊಂಡೋಗಿ ನೀನು ಅರಣ್ಯದಲ್ಲಿ ಬಿಡು ಅಂತ ಹೇಳಿದ್ರೆ, ಆ ಹಾವನ್ನು ತೆಗೆದುಕೊಂಡು ಹೋಗಿ ಆಕೆ ಅರಣ್ಯದಲ್ಲಿ ಬಿಟ್ಟಳು. ಒಂದು ವೇಳೆ ಆ ಹಾವನ್ನು ಆಕೆ ತನ್ನ ಬಳಿಗೆ ಇಟ್ಕೊಂಡಿದ್ರೆ ಆ ಹಾವಿಗೆ ಆಹಾರವಾಗ್ತಾ ಇದ್ಲು. ಅಂದರೆ ಇವತ್ತು ಆಕೆ ಹಾವನ್ನು ಸಾಕಿದ ಹಾಗೆ ಇವತ್ತು ನಾವು ಪಾಪವನ್ನು ಸಾಕ್ತಾ ಇದ್ದೇವೆ. ಪಾಪದಲ್ಲಿ ಬದುಕಿದರೆ ಯಾವತ್ತೋ ಒಂದಿನ ಪಾಪವು ನಮ್ಮನ್ನು ನುಂಗುತ್ತೆ, ನರಕಕ್ಕೆ ಕರೆದುಕೊಂಡು ಹೋಗುತ್ತೆ. ನರಕಕ್ಕೆ ನಾವು ಹೋಗಬಾರ್ದಂತೇಳಿ ಯೇಸು ಕ್ರಿಸ್ತನ್ ಈ ಲೋಕಕ್ಕೆ ಬಂದು ಕಲ್ವರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಮರಣಿಸಿ ಮೃತ್ಯುಂಜಯನಾಗಿ ತಿರುಗಿ ಎದ್ದಿದ್ದಾನೆ. ಆ ಬರುವಿಕೆಗೆ ದೇವರು ನನ್ನನ್ನು ಸಿದ್ಧಪಡಿಸಿ ಮ್ಯಾಗವನ್ನು ಹತ್ತಿಸಲಿ. ಆಮೇಲೆ ನಿಮಗೆ ಈ ವಿಡಿಯೋದಿಂದ ಅಥವಾ ಈ ಮೆಸೇಜಲ್ಲಿ ನೀವೇನನ್ನು ಆಶೀರ್ವಾದ ಹೊಂದ್ಕೊಂಡಿದ್ದೀರೋ ಅಥವಾ ಈ ಮೆಸೇಜಿಂದ ನೀವೇನು ತಿಳ್ಕೊಂಡಿದ್ದೀರೋ ಆ ವಿಷಯಗಳನ್ನು ಕಮೆಂಟಲ್ಲಿ ತಿಳಿಯಮಾಡ್ರಿ. ನಿಮಗೆ ಪ್ರಾರ್ಥನೆ ರಿಕ್ವೆಸ್ಟ್ಗಳನ್ನು ಕೂಡ ಕಮೆಂಟಲ್ಲಿ ತಿಳಿಯಮಾಡ್ರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಕಮೆಂಟ್ಸ್ಗಳನ್ನು, ಪ್ರೇಯರ್ ರಿಕ್ವೆಸ್ಟ್ ಕಮೆಂಟ್ಗಳನ್ನು ಡಿಲೀಟ್ ಮಾಡೋದು ನಡೆಯುತ್ತೆ. ಕೊನೆಯದಾಗ ಒಂದು ಹೇಳ್ತಾ ಇದ್ದಾನೆ, ನಿನ್ನ ಹೃದಯ ದೇವರಿಗೆ ಕೊಡು, ನಿನ್ನ ಹೃದಯ ದೇವರಿಗೆ ಸಿಂಹಾಸನವಾಗಿರಬೇಕು. ಸಾಕು ಪಾಪ, ಬಿಟ್ಬಿಡು ಪಾಪ. ಪಾಪದಿಂದ ನೀನು ಸಂಪಾದಿಸೋದೇನೂ ಇಲ್ಲ. ಶಾಪ, ನರಕ, ಅಶಾಂತಿ, ಅಸಮಾಧಾನ. ಆದರೆ ಯೇಸುವಿನ ಬಳಿಗೆ ಬರುವಂಥದ್ದಾದರೆ ಆತ ನಿನ್ನ ಪಾಪಗಳನ್ನು ಪರಿಹರಿಸಿ ಮೋಕ್ಷವನ್ನು ಕೊಡ್ತಾನೆ. ಯಾರ್ಯಾರು ಯೇಸುವಿನ ರಕ್ತದಲ್ಲಿ ಶುದ್ಧರಾಗಿದ್ದಾರೋ ಅವರಿಗೋಸ್ಕರ ಯೇಸು ಆಕಾಶ ಮಂಡಲದೊಳಕ್ಕೆ ಬರಲಿಕ್ಕಿದ್ದಾರೆ. ಆ ಬರುವಿಕೆಗೆ ದೇವರು ನಿನ್ನನ್ನು ಸಿದ್ಧಪಡಿಸಿ ಮೇಘವನ್ನು ಹತ್ತಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ಲಾರ್ಡ್. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನೀವು ಯಾವುದೇ ಚರ್ಚಿಗೆ ಹೋಗ್ತಿರೋ ನೀವು ಹೋಗಿ ಅಲ್ಲಿ ನಿಮ್ಮ ಕಾಣಿಕೆಗಳಿರಲಿ, ಅಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ನೀವು ಮಾಡಿರಿ. ಒಂದು ವೇಳೆ ಯಾವ ಚರ್ಚಿಗೆ ಹೋಗಲಿಲ್ಲ ಅಂತಂದೇಳಂದರೆ ನೀವು ಲೈವ್, ಈ ಪ್ರೀಮಿಯರ್ ಅಥವಾ ಲೈವ್ ಯಾವುದೋ ಒಂದು ಬರುತ್ತೆ, ಅದನ್ನು ನೀವು ಏಕೀಭವಿಸಿ.
ನಿಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯಲ್ಲಿ ನೀವು ಕಳೀರಿ, ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಕೊನೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂಥ ದೇವರು ನಿಮಗೆ ಸ್ತೋತ್ರ. ಪಸ್ಕದ ಯಜ್ಞದ ಕುರಿತು, ಪಸ್ಕದ ಹಬ್ಬದ ಕುರಿತು ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ ಕರ್ತನೇ ಸ್ವಾಮಿ. ಈ ವಾಕ್ಯವು ಬಿತ್ತಲ್ಪಟ್ಟಿರುವಾಗ ಪ್ರತಿಯೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನೇ ಜರುಗಿಸಿ, ಅದ್ಭುತ ಕಾರ್ಯಗಳನ್ನೇ ಜರುಗಿಸಿ, ಶಕ್ತಿಯುಳ್ಳ ಕಾರ್ಯಗಳನ್ನೇ ಜರುಗಿಸಿ, ಒಬ್ಬೊಬ್ಬರನ್ನ ಕರ್ತನೆ ನಿಮ್ಮ ಬರುವಿಕೆಗೆ ಸಿದ್ಧಪಡಿಸಿ ಮೇಘವನ್ನು ಹತ್ತಿಸಿರಬಹುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕರ್ತನೆ. ಯಾರ್ಯಾರಿಗೆ ಕಷ್ಟಗಳಿವೆಯೋ, ಕಣ್ಣೀರುಗಳಿವೆಯೋ, ನೋವುಗಳಿವೆಯೋ, ನಿಂದೆಗಳಿವೆಯೋ ಎಲ್ಲವನ್ನ ಯೇಸು ನಾಮದಲ್ಲಿ ಒಡೆದಾಕಿ ಎಲ್ಲರಿಗೂ ಶಾಂತಿ ಸಮಾಧಾನವನ್ನು ನೀವು ಅನುಗ್ರಹಿಸಿ ಪರಿಶುದ್ಧಾತ್ಮನಿಂದ ಬಲಪಡಿಸಿ ಕರ್ತನೆ. ಪ್ರತಿಯೊಬ್ಬರಿಗೆ ಉದ್ಯೋಗವಿಲ್ಲದೆ ಉದ್ಯೋಗ ಸ್ವಾಮಿ, ಸಂತಾನ ಇಲ್ಲದೆ ಇರುವವರಿಗೆ ಸಂತಾನ, ನೆಮ್ಮದಿ ಇಲ್ಲದೆ ಇರುವವರಿಗೆ ನೆಮ್ಮದಿ, ಸಾಲದ ಬಾಧೆಯಲ್ಲಿರುವವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಟ್ಟು ಕರ್ತನೆ ನಿಮ್ಮ ಕೃಪೆಯನ್ನು ನೀವು ಅನುಗ್ರಹಿಸಿಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ. ಅವರ ಪ್ರಾರ್ಥನಾಂಶಗಳನ್ನು ಸ್ತುತಿ ಅಂಶಗಳನ್ನಾಗಿ ಬದಲಾಯಿಸಿ ಪರಿಶುದ್ಧಾತ್ಮನಿಂದ ಬಲಪಡಿಸಿ ಬರುವಿಕೆಗೆ ಸಿದ್ಧಪಡಿಸಿ ಮೇಘವನ್ನು ಹತ್ತಿಸಿ ಅವರ ಎಲ್ಲ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಯಲ್ಲಿ ಕರ್ತನೆ ತರ್ತಾ ಇದ್ದೇವೆ. ಎಲ್ಲ ಪ್ರಾರ್ಥನೆ ಮನವಿಗಳನ್ನು ಆಲಕಿಸಿ ಎಲ್ಲ ಪ್ರಾರ್ಥನೆ ಅಂಶಗಳನ್ನು ಸ್ತುತಿ ಅಂಶಗಳನ್ನಾಗಿ ನೀವು ಬದಲಾಯಿಸಿ ನಿಮ್ಮ ಪರಿಶುದ್ಧಾತ್ಮನಿಂದ ಬಲಪಡಿಸಿ ಈ ಕರ್ತನೆ ಸ್ವಾಮಿ, ಈ ಇಗ್ನೈಟ್ ಮಿಷನ್, ಈ ಸೇವೆಯು ಕರ್ತನೆ ಸ್ವಾಮಿ ಇದು ಬಹಳ ದೂರವಾಗಿ ವಿಸ್ತರಿಸಲಿಕ್ಕಾಗುವಂಥ ಕೃಪೆ ಮಾಡಿ. ಈ ಲೈವ್ ಕರ್ತನೆ, ಈ ಪ್ರೀಮಿಯರ್, ಈ ಒಂದು ಲೈವ್ ಕರ್ತನೆ ಅನೇಕ ಜನರಿಗೆ ಆಶೀರ್ವಾದಕರವಾಗಿರ್ಲಿಕ್ಕಾಗುವಂಥ ಕೃಪೆ ಮಾಡಿ. ಶಕ್ತಿಯುಳ್ಳ ಕಾರ್ಯಗಳನ್ನು ಜರುಗಿಸಿ, ಬಲವಾದ ಕಾರ್ಯಗಳನ್ನು ಜರುಗಿಸಿ, ಅದ್ಭುತ ಕಾರ್ಯಗಳನ್ನು ಜರುಗಿಸಿ, ಕೇಳಿರುವ ಪ್ರತಿಯೊಬ್ಬ ಹೃದಯದಲ್ಲಿ ಶಾಂತಿಯನ್ನು ಕೊಡ್ರಿ, ಸಮಾಧಾನವನ್ನು ಕೊಡ್ರಿ. ಅವರ ಕುಟುಂಬಕ್ಕೆ, ಅವರ ಆತ್ಮಗಳಿಗೆ ನೀವು ನಾಯಕನಾಗಿದ್ದು, ಯಜಮಾನನಾಗಿದ್ದು ನೀವು ನಡೆಸಬಹುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲರನ್ನ ಆಶೀರ್ವಾದ ಮಾಡ್ರಿ ಎಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಹೇಳುತ್ತಂದೆ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕುಮಾರನು ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ನಿತ್ಯ ನಿರಂತರವು ನಿಮ್ಮೆಲ್ಲರಿಗೂ ಜೊತೆಯಾಗಿದ್ದು ದೇವರು ನಿಮ್ಮ ಮನಸ್ಸುಗಳಿಗೆ ನೆಮ್ಮದಿ, ಆತ್ಮಕ್ಕೆ ರಕ್ಷಣೆ, ಶರೀರಕ್ಕೆ ಸ್ವಸ್ಥತೆಯನ್ನು ಅನುಗ್ರಹಿಸಿ ಪರಿಶುದ್ಧಾತ್ಮನಿಂದ ಬಲಪಡಿಸಿ ಬರುವಿಕೆಗೆ ಸಿದ್ಧಪಡಿಸಿ ಮೇಘವನ್ನು ಹತ್ತಿಸಲಿ. ಆಮೇನ್. ದೇವರು ನಿತ್ಯವು ಮಹಿಮೆ, ಮಹಾಮಹಿಮೆ, ಘನತೆ, ಕೀರ್ತಿ, ಪ್ರಭಾವಗಳನ್ನು ಹೊಂದಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಖಚಿತವಾಗಿಯೂ ಶೇರ್ ಮಾಡಿರಿ, ಬಲಪಡ್ರಿ, ಅನೇಕರನ್ನ ಬಲಪಡುವಂತೆ ಪ್ರೋತ್ಸಾಹಿಸಿ. ಗಾಡ್ ಬ್ಲೆಸ್ ಯು ಆಲ್. ಮರನಾಥ ಅಂದರೆ ಕರ್ತನಾದ ಯೇಸು ಬರಲಿದ್ದರೆನ್ನುವಂಥ ಅರ್ಥ. ಆ ಬರುವಿಕೆಯ ಆ ಜ್ಞಾನ, ಬರುವಿಕೆಯ ಆಲೋಚನೆ ನಿತ್ಯವುಳ್ಳಂಥವರಾಗಿರ್ಬೇಕನ್ನೋವಂಥ ಉದ್ದೇಶದಿಂದ ಮರನಾಥ ಹೇಳೋದು ನಡೆಯುತ್ತೆ. ಸೊ ಮರನಾಥ, ದೇವರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.